विश्वस्योदयमातनोति तदनुत्राणं विधत्ते पुनः सौख्याप्तितरहानिसाधनमनं भक्तिश्रुतिः विञ्जयन् स्वापं प्रापयति श्रमापरतये कल्पावसाने च यः तं देवं पितरं वन्दे रमावल्लभम्। नमः श्रीमन्मध्वप्रदिश सुदृशं नो जय जय परिहृतभवपाशा पातु मां पार्वतीशः दुर्वादिव्रातमाद्यत्करिवरदमनोद्दामपञ्चास्य लीलाम् आतन्वन्मोदतीर्थागमगहनपयो राशि मन्था च दश्री विख्याता कंठपल्लीस्थलवरवसतिः श्रीरघुत्तं सनामा दद्यात् वागर्थबोधं मम परमगुरो ग्रन्थमेनं विधातुम्। ॐ जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखात् अमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरयेत्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुम् आद्यम् ईशं वन्दे भवघ्नम् अमरासुरसिद्धवन्द्यम्। ಶ್ರೀಮದ್ ಭಾಗವತ ಅದು ಪೀಯೂಷ ಅಂದರೆ ಅಮೃತ ಅಂತ. ಅಮೃತವನ್ನು ಜಗತ್ತಿಗೆ ಉಣಬಡಿಸಿದವನು, ಸಜ್ಜನ ಜಗತ್ತಿಗೆ ಕರುಣಿಸಿದವನು ಧನ್ವಂತರಿ, ವಿಷ್ಣು ಧನ್ವಂತರಿ. ವಾದರಾಜರು ಧನ್ವಂತರಿ ದೇವರ ಬಗ್ಗೆ ತುಂಬ ಸುಂದರವಾಗಿ ಹೇಳಿದ್ದಾರೆ. ಧನ್ವಂತರಿಂಗ ರುಚಿ ಧನ್ವಂತರಿರಿತರು ಧನ್ವಂಸ್ತರಿ ಭವಸುಧಾ ಧಾನ್ವಂತರಾವಸತ ಮನ್ವಂತರಾಧಿಕೃತ ಧನ್ವಂತರೌಷಧನಿಧಿ ಧನ್ವಂತರಂಗಶು ಧನ್ವಂತಮಾದಿಷು ವಿತನ್ವನ್ಮಮಾಬ್ಧಿ ತನಯಾ ಸೂನ್ವಂತಕಾತ್ಮಕೃತ ಧನ್ವಂತರಾವಯ ಧನ್ವಂತರಾರ್ಥಿ ಜಲಧೋ ಧನ್ವಂತರಿಂ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವಕ್ತಾರಂ ವಂದೇ ಪೀಯೂಷದಾಯಕಂ. ಪೀಯೂಷದಾಯಕಂ ಪೀಯೂಷವನ್ನು ಕೊಟ್ಟವನು, ಅಮೃತವನ್ನು ಕರುಣಿಸಿದವನು, ಜ್ಞಾನಾಮೃತವನ್ನು ಉಣಬಡಿಸಿದವನು ವಿಷ್ಣು ಧನ್ವಂತರಿ. ಇಂದು ಆರೋಗ್ಯ ಭಾಗ್ಯವನ್ನು ಕರುಣಿಸುವಂತಹ, ಸರ್ವರೋಗವನ್ನು ನಿವಾರಣೆ ಮಾಡುವಂತಹ ಧನ್ವಂತರಿ ರೂಪಿ ಪರಮಾತ್ಮನ
ಜಯಂತಿ. ಜೊತೆಗೆ ಭೂಮಿಯನ್ನು ಉದ್ಧಾರ ಮಾಡಿದಂತಹ ವರಾಹದೇವರ ಜಯಂತಿಯು ಕೂಡ ಇಂದು ಸೇರಿಕೊಂಡಿದೆ. ಆದಿ ಹಿರಣ್ಯಾಕ್ಷನನ್ನು ಅಂದರೆ ಒಬ್ಬ ಹಿರಣ್ಯಾಕ್ಷ ವೇದಚೋರ, ಇನ್ನೊಬ್ಬ ಹಿರಣ್ಯಾಕ್ಷ ಭೂಮಿ ಚೋರ. ವೇದಚೋರನಾದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದವನು ವರಾಹದೇವನು. ಮತ್ತು ಭೂಗಳ್ಳ ಎನಿಸಿದಂತಹ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದು ಕೂಡ ವರಾಹದೇವರು. ವರಾಹದೇವರ ಜಯಂತಿಯು ಕೂಡ ಇಂದು. ಆಚಾರ್ಯರು ತಮ್ಮ ಪೂರ್ವಾಶ್ರಮದ ತಮ್ಮ ಏನಿದ್ದಾರೆ ಅವರು ನಂತರದಲ್ಲಿ ಆಚಾರ್ಯರ ಶಿಷ್ಯರಾಗಿ ವಿಷ್ಣು ತೀರ್ಥರಾಗಿ ಅವರು ಬರ್ತಾರೆ. ಅವರ ವಿಷ್ಣು ತೀರ್ಥರ ಬಗ್ಗೆ ಅನೇಕ ವಿಷಯಗಳನ್ನು ಸುಮಧ್ವ ವಿಜಯದಲ್ಲಿ ಹೇಳ್ತಾರೆ. ಆರುರೋಹ ದುರಾರೋಹಂ ಸಪರೈ ಪ್ರೀತಿಕೃದ್ಧರೇ ಮಹೀಂದ್ರಂ ಮಹಿಮಾನಂಚ ಅಂತಲ್ಲಿ ಹೇಳುವಾಗ ರಾಮಾನುಜೋಯಥ ಅಂತ ಹೇಳ್ತಾರೆ. ಅಂದರೆ ಅವರು ವಿಷ್ಣು ತೀರ್ಥರು ಆಚಾರ್ಯರಿಗೆ ಹೇಗೆ ಇದ್ದರು ಅಂದರೆ ರಾಮನಿಗೆ ರಾಮಾನುಜನಾದ ಲಕ್ಷ್ಮಣನಂತೆ ವಿಷ್ಣು ತೀರ್ಥರು ಇದ್ದರು ಅಂತ ಅಲ್ಲಿ ಹೇಳ್ತಾರೆ. ಬಿಲ್ವಪರ್ಣೈ ಕ್ಷಿತೋಪನ್ನೈ ತೃಪ್ತಿಮಾನ್ ಸಲಿಲೈರಪಿ ಯಥೇಷ್ಟ ಮಧ್ಯಾಸ್ತಶಿಲಾಂ ಯಮಿ ಸುನಿಯಮಿ ಸತಾಂ ಅಂತ. ಅಂದರೆ ಈಗಲೂ ಕೂಡ ವಿಷ್ಣು ತೀರ್ಥರು ಕುಮಾರ ಪರ್ವತದಲ್ಲಿ ಈಗಲೂ ಇದ್ದಾರೆ. ಮುಂದೆ ಅವರು ಬರ್ತಾರೆ. ಮುಂದೆ ಬಂದು ಆಚಾರ್ಯರು ಏನು ಭೋಗತ ಮಾಡಿರುವ ಗ್ರಂಥಗಳೇನಿವೆ ಆ ಎಲ್ಲ ಗ್ರಂಥಗಳನ್ನು ಶೋಧನ ಮಾಡಿ ಪುನಃ ಏನು ಮಧ್ವಮತದ ಪ್ರಸಾರವನ್ನು ವಿಷ್ಣು ತೀರ್ಥರು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಆ ಒಂದು ಹಿರಿದಾದ ಜವಾಬ್ದಾರಿ, ಮಹತ್ತರವಾದ ಜವಾಬ್ದಾರಿ ವಿಷ್ಣು ತೀರ್ಥರಿಗೆ ಇದೆ ಅಂತ ಹೇಳ್ತಾರೆ. ಅಂತಹ ವಿಷ್ಣು ತೀರ್ಥರಿಗೆ ಆಚಾರ್ಯರು ಯಾವ ದೇವರನ್ನು ಕರುಣಿಸಿದ್ದಾರೆ, ಭಗವಂತನ ಯಾವ ರೂಪವನ್ನು ಅವರಿಗೆ ಉಪಾಸನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂದರೆ ಭೂವರಾಹ ದೇವರು. ಹೀಗೆ ಇಂದು ನಾವು ಸೋಂದಾಮಠ ಅಂತ ಇದೆ, ಸೋಂದಾಮಠ ಇದೆ. ಸೋಂದಾಮಠ ಮತ್ತು ಸುಬ್ರಹ್ಮಣ್ಯ ಮಠ, ಇವೆರಡೂ ಮಠಗಳಿಗೂ ಮೂಲ ಪುರುಷರು ವಿಷ್ಣು ತೀರ್ಥರು. ಸುಬ್ರಹ್ಮಣ್ಯ ಮಠದಲ್ಲಿ ಸಂಪುಟ ನರಸಿಂಹದೇವರು ಅಂತ ಇದ್ದಾರೆ. ಸೋಂದಾಮಠದಲ್ಲಿ ಭೂವರಾಹ ದೇವರು ಇದ್ದಾರೆ. ವಾದರಾಜರಿಗೆ ಪ್ರಿಯನಾದವನು ಇಷ್ಟದ ದೈವ ಹಯಗ್ರೀವ ದೇವರು. ಆದರೆ ಅಲ್ಲಿಯ ಪಟ್ಟದ ದೇವರು ಅಂದರೆ ಭೂವರಾಹ ದೇವರು. ಆಚಾರ್ಯರು ವಿಷ್ಣು ತೀರ್ಥರಿಗೆ ಕೊಟ್ಟಿರುವಂತಹದ್ದು. ಹೀಗೆ ಇಂದು ಭೂವರಾಹ, ಭೂಮಿ ವಿಧಾರಕ ಯಜ್ಞವರಾಂಗ ಅಂತ ದ್ವಾದಶ ಸ್ತೋತ್ರದಲ್ಲಿ ವರಾಹದೇವರನ್ನು ವರ್ಣನೆ ಮಾಡಿದ್ದಾರೆ. ಇಂದು ನಾವು ಹತ್ತಿರದಲ್ಲಿ ವರಾಹದೇವರ ದರ್ಶನ ಮಾಡಿಕೊಳ್ಳಬೇಕು ಅಂತಂದರೆ ಈ ಖಾನಾಪುರದ ಬಳಿ ಒಂದು ಕ್ಷೇತ್ರ ಇದೆ. ಅದರ ಹೆಸರು ನೆನಪಿಗೆ ಹಲಸಿ ಅಂತ ಕ್ಷೇತ್ರ. ಹಲಸಿ ಕ್ಷೇತ್ರದಲ್ಲಿ ದೇವರು ಎರಡು ದೇವರುಗಳನ್ನು ನೋಡಲಿಕ್ಕಾಗ್ತದೆ. ಒಂದು ನರಸಿಂಹದೇವರು ಇದ್ದಾರೆ, ಜೊತೆಗೆ ಭೂವರಾಹ ದೇವರು ಕೂಡ ಖಾನಾಪುರದ ಬಳಿಯಲ್ಲೇ ಇದೆ. ಕಿತ್ತೂರ ಬಳಿ ಬಾಲನರಸಿಂಹದೇವರು ಮತ್ತು ಭೂವರಾಹ ದೇವರು ತುಂಬ ಭವ್ಯವಾಗಿರುವಂತಹದ್ದು, ರಮಣೀಯವಾಗಿದೆ. ಅಂತಹ ವರಾಹ ದೇವರ ನಾವು ನೋಡಲಿಕ್ಕೆ ದುರ್ಲಭ. ಅಷ್ಟು ಅದ್ಭುತವಾದ ಒಂದು ಕಲಾಕೃತಿ ಅಲ್ಲಿದೆ, ದೇವರ ದರ್ಶನ ಆಗ್ತದೆ. ಮತ್ತು ಇನ್ನು ಸ್ವಯಂ ವ್ಯಕ್ತ ವರಾಹ ದೇವರು ಅಂದರೆ ತಿರುಪತಿಯಲ್ಲಿ ಹೇಗೆ ದೇವರು ಸ್ವಯಂ ವ್ಯಕ್ತನಾಗಿದ್ದಾನೆ, ಅದರಂತೆ ಸ್ವಯಂ ವ್ಯಕ್ತನಾಗಿ ಭಗವಂತ ವರಾಹರೂಪಿ ಪರಮಾತ್ಮ ಶ್ರೀಮುಷ್ಣಂ ಒಳಗೆ ಇದ್ದಾನೆ. ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ತೋತಾದ್ರಿ,
ಮತ್ತು ವೆಂಕಟಾಚಲ, ಶ್ರೀಮೋಷ್ಣ ಇವೆಲ್ಲವೂ ಕೂಡ ದಕ್ಷಿಣ ಭಾರತದ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಪ್ರಸಿದ್ಧವಾಗಿವೆ. ಇಂತಹ ಶ್ರೀಮೋಷ್ಣಂ ಎಂಬ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ ವರಾಹದೇವರು ಅಲ್ಲಿ ದೇವರು ಸಾಕ್ಷಾತ್ ಇದ್ದಾರೆ. ಅಲ್ಲಿಯೂ ಕೂಡ ಆಚಾರ್ಯರು ಅಲ್ಲಿ ಕೆಲವು ದಿವಸಗಳ ಕಾಲ ಸಮಯ ಇದ್ದರು, ಅಲ್ಲಿ ನೆಲೆಸಿದ್ರು. ಅಲ್ಲಿ ಹತ್ತಿರದಲ್ಲೇ ದಂಡತೀರ್ಥ ಅಂತ ಬರ್ತದೆ, ಆಚಾರ್ಯರು ನಿರ್ಮಿಸಿದ ದಂಡತೀರ್ಥ ಅಂತ ಶ್ರೀಮೋಷ್ಣಂ ಬಳಿಯಲ್ಲಿ ಬರ್ತದೆ. ಹೀಗೆ ಇಂದು ನಮಗೆ 2 ಭಗವದ್ ರೂಪಗಳ ಚಿಂತನೆ ನಡೆಯಿತು. ಯಾಕೆಂದರೆ ಇಂದು ಧನ್ವಂತರಿ ಜಯಂತಿ ಜೊತೆಗೆ ವರಾಹದೇವರ ಜಯಂತಿ, ಇನ್ನೂ ಬರೆದಿದೆ ಕೃಷ್ಣನ ಅಗ್ರಜ ಬಲರಾಮನ ಜಯಂತಿಯು ಕೂಡ ಹಿಂದೆ ಇದೆ. ಅಂದರೆ ಭಾದ್ರಪದ ಶುಕ್ಲ ಪಕ್ಷದ ದ್ವಿತೀಯ ಏನಿದೆ ಅದು ಈ 3, ಒಂದು ಸಾಕ್ಷಾತ್ ಭಗವದ್ ರೂಪಗಳ ಅವತಾರದ ದಿನ, ಇನ್ನೊಂದು ಆವಿಷ್ಟ ರೂಪದ ಅಂದರೆ ನರಾವೇಶ ಆಗಿರುವಂತಹ ಬಲರಾಮನ ಜಯಂತಿ. ಅದರಿಂದ ಅಮೃತವನ್ನು ಕೊಟ್ಟವನು ಧನ್ವಂತರಿ. ಈಗ ನಮ್ಮ ಪಾಲಿಗೆ ಅಮೃತ ಅಂದರೆ ಶ್ರೀ ಭಾಗವತ ಪೀಯೂಷ ಪಾನಾಯ, ಭಾಗವತವೇ ನಮಗೆ ಅಮೃತ. ಕ್ಷೀರ ಸಮುದ್ರ ಮಥನ ಮಾಡುವಾಗ ಅಮೃತ ಸಿಕ್ಕಿತು ದೇವತೆಗಳಿಗೆ. ಆದರೆ ನಾವು ಮಥನ ಮಾಡಬೇಕು. ಏನು ಮಥನ ಮಾಡಬೇಕು ಅಂದರೆ ವಾದರಾಜರು ಹೇಳ್ತಾರೆ, ಶ್ರೀ ವೇದಾಂತ ಮಹಾಚಲಮ್ಮಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ ಹೃದಯಂ ತತ್ಪೂರ್ವ ಪಕ್ಷಾಸುರೈ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣ ದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋದ್ಯನ್ಮಣಿ. ಅಲ್ಲಿ ಅಮೃತ ಕ್ಷೀರ ಸಮುದ್ರ ಮಥನ ಆಗಬೇಕಲ್ಲ. ಕ್ಷೀರ ಸಮುದ್ರ ಯಾರಿಲ್ಲಿ ಅಂದರೆ ಕೃಷ್ಣನೇ ಕ್ಷೀರ ಸಮುದ್ರ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮನೇ ಕ್ಷೀರ ಸಮುದ್ರ ಇದ್ದಂತೆ. ಅಲ್ಲಿ ದೈತ್ಯರು ಇದ್ದರು, ದೇವತೆಗಳು ಇದ್ದರು. ಇಲ್ಲಿ ದೈತ್ಯರು ದೇವತೆಗಳು ಸೇರಿ, ದೇವತೆಗಳು ದೈತ್ಯರು ಇಬ್ಬರು ಸೇರಿ ಮಥನ ಮಾಡ್ತಾರೆ. ಇಲ್ಲಿ ಯಾರು ದೈತ್ಯರು, ಯಾರು ದೇವತೆಗಳು ಯಾರು ಅಂದರೆ ತತ್ಪೂರ್ವ ಪಕ್ಷಾಸುರೈ, ಪೂರ್ವ ಪಕ್ಷ ಅಂತನ್ನೋದೇ ಏನಿದ್ದಂತೆ ದೈತ್ಯರು ಇದ್ದಂತೆ. ಸಿದ್ಧಾಂತ ಅನ್ನೋದು ಯಾರಿದ್ದಂತೆ ದೇವತೆಗಳು ಇದ್ದಂತೆ. ದೇವತೆಗಳು ದೈತ್ಯರು ಇಬ್ಬರು ಸೇರಿಕೊಂಡು ಹೇಗೆ ಅಲ್ಲಿ ಮಥನವನ್ನು ಮಾಡಿದರು, ಕ್ಷೀರ ಸಮುದ್ರವನ್ನು ಮಥನ ಮಾಡಿದರು, ಹಾಗೆ ಇಲ್ಲಿ ಪೂರ್ವಪಕ್ಷ ಎಂಬ ಸಿದ್ಧಾಂತ, ಪೂರ್ವಪಕ್ಷ ಎಂಬ ದೈತ್ಯರು, ದೇವತೆಗಳೆಂಬ ಸಿದ್ಧಾಂತ ಇವೆರಡೂ ಮಥನ ಮಾಡಿದಾಗ ಏನು ಬರ್ತದೆ? ಅಮೃತ ಬರ್ತದೆ. ಯಾವ ಅಮೃತ ಬಂತು ಅಂದರೆ ನಮ್ಮ ನಿಮ್ಮ ಪಾಲಿಗೆ ಬಂದದ್ದು ಜ್ಞಾನಾಮೃತ, ಭಾಗವತ ಎಂಬ ಅಮೃತ ನಮಗೆ ಸಿಕ್ಕಿತು ಅಂತ. ಹೀಗೆ ಇಂದು ಧನ್ವಂತರಿ ಜಯಂತಿ ಅಂದರೆ ಅದು ಅಮೃತ ವಿತರಿಸಿದ, ಅಮೃತ ಉಣಬಡಿಸಿದ ದಿನ ಇವತ್ತು. ಇಂತಹ ಭಾಗವತ ಪ್ರವಚನ ಎಲ್ಲಿ ಮಾಡಬೇಕು ಅಂದರೆ ನಾನು ನಿನ್ನೆಯ ಸ್ವಲ್ಪ ಭಾಗವನ್ನು ಮುಂದುವರಿಸ್ತೇನೆ. ಎಲ್ಲಿ ಮಾಡಬೇಕು ಭಾಗವತದ ಕಥಾಶ್ರವಣ ಅಂದರೆ ತೀರ್ಥೆ ವಾಪಿ ವನೆ ವಾಪಿ ಗೃಹೇ ವಾ ಶ್ರವಣಂ ಮತಂ. ಮೊದಲು ಪ್ರಾಶಸ್ತ್ಯ ತೀರ್ಥಕ್ಷೇತ್ರಗಳಲ್ಲಿ ಆಯೋಜನೆ ಮಾಡೋದು ವಿಶೇಷ. ಅದು ನಂತರ ವನೆ, ಪ್ರಶಸ್ತವಾದ ಉದ್ಯಾನವನಗಳಲ್ಲಿಯೂ ಕೂಡ ಭಾಗವತವನ್ನು ಅರೇಂಜ್ ಮಾಡ್ಬೋದು. ಅಥವಾ ಅಲ್ಲೆಲ್ಲೂ ಕೂಡ ಅನುಕೂಲ ಆಗಿಲ್ಲ ಅಂತಾದರೆ ಗೃಹಿ ತನ್ನ ಮನೆಯಲ್ಲಿ ನಿವಾಸದಲ್ಲಿ ಭಾಗವತವನ್ನು ಆಯೋಜಿಸಬೇಕು. ವನ ಶಬ್ದಕ್ಕೆ ಇನ್ನೊಂದರ್ಥ ಆಶ್ರಯ, ಅವನ ಅಂದರೆ ಆಶ್ರಯ, ಒಂದು ಧರ್ಮ ಕರ್ಮಾದಿಗಳಿಗೆ, ಸತ್ಕರ್ಮಾದಿಗಳಿಗೆ ಆಶ್ರಯವಾಗಿರುವಂಥದ್ದು ದೇವಾಲಯಗಳಲ್ಲಿಯೂ ಕೂಡ ಭಾಗವತವನ್ನು ನಾವು ಆಯೋಜನೆ ಮಾಡಲಿಕ್ಕಾಗ್ತದೆ. ಮನೆಯಲ್ಲೇ ಮಾಡ್ಬೋದು. ಮಾಡಿ ಹೇಗೆ ಅದನ್ನು ನಾವು ಶೃಂಗಾರ ಮಾಡಬೇಕು ಅಂತಂದರೆ
ಶೋಧನಂ ಮಾರ್ಜನಂ ಭೂಮೇಃ ಲೇಪನಂ ಧಾತು ಮಂಡನಂ ಗೃಹೋಪಸ್ಕರಂ ಉದ್ಧೃತ್ಯ ಗೃಹಕೋಣೆ ನಿವೇಶಯತ್ ಕರ್ತವ್ಯಃ ಮಂಟಪಃ ಪ್ರೋಚ್ಚೈಃ ಕದಲೀಖಂಡಮಂಡಿತಃ. ಕದಲೀಖಂಡ, ಕದಲಿ ಅಂದರೆ ಬಾಳೆದಿಂಡು. ಬಾಳೆದಿಂಡಿನಿಂದ ಮಂಟಪವನ್ನು ಮಾಡಬೇಕು. ಬಾಳೆದಿಂಡಿನ ಮಂಟಪವನ್ನು ಕದಲೀಖಂಡ ಅಂತ ಕರೀತಾರೆ. ಬಾಳೆದಿಂಡಿನ ಮಂಟಪವನ್ನು ಮಾಡಿ ಅಲ್ಲಿ ವ್ಯಾಸಪೀಠವನ್ನು ರಚನೆ ಮಾಡಬೇಕು. ವ್ಯಾಸಪೀಠ ಮತ್ತು ಶುಕಪೀಠ ಅಂತಲೇ ಅರ್ಥ. ಅದನ್ನು ಎತ್ತರ ಮಾಡಬೇಕು ಅಂತೇಳಿ. ವ್ಯಾಸಪೀಠ ಶುಕಪೀಠ ಹೇಗಿರಬೇಕು? ಅದು ಊರ್ಧ್ವಂ ಎತ್ತರವಾಗಿರಬೇಕು. ಮತ್ತು ಜೊತೆಗೆ ಏನು ವಿದ್ವಾಂಸರು ಅಂತ ಬರ್ತಾರೆ, ಆ ವಿದ್ವಾಂಸರಿಗೆ ಆ ಪೀಠದ ಪಕ್ಕದಲ್ಲಿಯೇ ಅವರಿಗೆ ಶ್ರವಣ ಮಾಡಲಿಕ್ಕೆ ಅಂತ ಏನು ಮಾಡಬೇಕು, ಅವರಿಗೆ ಆಸನ ಎಲ್ಲ ತಯಾರು ಮಾಡಬೇಕು. ಇನ್ನು ಶ್ರೋತೃಗಳೇನಿದ್ದಾರೆ, ಶ್ರೋತೃಗಳು ಮತ್ತು ವಕ್ತ ಮತ್ತು ಶ್ರೋತೃ ಅಂದರೆ ಪ್ರವಚನ ಹೇಳುವವರು, ಪ್ರವಚನವನ್ನು ಕೇಳುವವರು. ಅವರು ಕೂಡುವ ಶೈಲಿ ಹೇಗೆ, ಅವರು ಯಾವ ಆ್ಯಂಗಲ್ ಒಳಗೆ ಕೂಡಬೇಕು ಅಂತಂದರೆ, ಉದಂಗ್ಮುಖ ಭವೇದ್ವಕ್ತ ಶ್ರೋತಾ ವೈ ಪ್ರಾಂಗ್ಮುಖಸ್ತದಾ. ಉದಂಗ್ಮುಖ ಹೇಳುವವನು, ವಕ್ತ ಹೇಳುವವನು, ಉದಂಗ್ಮುಖ ಉತ್ತರಾಭಿಮುಖವಾಗಿ ಕೂಡಬೇಕು. ಈಗ ನಾವು ಹಾಗೆ ಕೂತ್ಕೊಂಡಿದ್ದೇವೆ, ಇದು ಪೂರ್ವ ಬರ್ತದೆ, ಇದು ಉತ್ತರ ಬರ್ತದೆ. ಉತ್ತರಾಭಿಮುಖವಾಗಿ ಹೇಳುವವನು ಕುಳಿತರೆ ಪ್ರಾಂಗ್ಮುಖ ತದಾ, ಪೂರ್ವಾಭಿಮುಖವಾಗಿ ಕೇಳುವವನು ಅವನು ಕೊಡಬೇಕು. ಹೀಗೂ ಆಗ್ಬೋದು. ಇದು ಒಂದು ರೀತಿಯಲ್ಲಿ ಹೇಳುವವನು ಉದಂಗ್ಮುಖ, ಕೇಳುವವನು ಪ್ರಾಂಗ್ಮುಖ. ಹೀಗೂ ಮಾಡಲಿಕ್ಕಾಗ್ತದೆ. ಪ್ರಾಂಗ್ಮುಖಶ್ಚೇವ ಭವೇದ್ವಕ್ತ ಶ್ರೋತಾ ಚ ಉದಂಗ್ಮುಖಸ್ತದಾ. ಅಕಸ್ಮಾತ್ ವಕ್ತಾರನಾದವನು ಪ್ರಾಂಗ್ಮುಖನಾದರೆ ಅಂದರೆ ಪೂರ್ವಾಭಿಮುಖನಾಗಿ ಕುಳಿತುಕೊಂಡ್ರೆ, ಶ್ರೋತ್ರಾದವನು ಕೇಳುವವನು ಉದಂಗ್ಮುಖ ಹೇಗೆ ಕೊಡ್ಬೋದು? ಉತ್ತರಾಭಿಮುಖವಾಗಿ ಕೊಡ್ಬೋದು. ಅವನು ಉತ್ತರಾಭಿಮುಖ ಆದರೆ ಇವನು ಪೂರ್ವಾಭಿಮುಖ ಆಗಬೇಕು, ಇವನು ಪೂರ್ವಾಭಿಮುಖ ಆದರೆ ಅವನು ಉತ್ತರಾಭಿಮುಖ ಆಗಬೇಕು. ಒಟ್ಟು ತಾತ್ಪರ್ಯ ಏನು ಅಂದರೆ ಪೂರ್ವ ಬಿಟ್ಟರೆ ಉತ್ತರ. ಈಗ ನೋಡಿ, ಸಂಧ್ಯಾವಂದನವೂ ಕೂಡ ಹಾಗೆ ಇರ್ತದೆ. ಮುಂಜಾನೆಯ ಸಮಯದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡ್ರೆ ಸಂಜೆಯ ಸಮಯದಲ್ಲಿ ಉತ್ತರಾಭಿಮುಖವಾಗಿ ಕೂಡಬೇಕಾಗ್ತದೆ. ಪಶ್ಚಿಮವೂ ಪ್ರಶಸ್ತ ಅಲ್ಲ, ದಕ್ಷಿಣ ಅಂತೂ ಅದು ಯಮನ ದಿಕ್ಕದು. ಹಾಗಾಗಿ ಅದು ದಕ್ಷಿಣ ಅದು ಅಸ್ವೀಕಾರ್ಯ, ದಕ್ಷಿಣಕ್ಕೆ ಕೂಡಬಾರದು ಅಂತ ಹೀಗೆ ಹೇಳುತ್ತಾರೆ. ಹೀಗೆ ಒಂದು ಕೂಡುವ ಹೇಗೆ ಆಸೀನರಾಗಬೇಕು, ವಕ್ತ ಮತ್ತು ಶ್ರೋತ ಹೇಳುವವರು ಕೇಳುವವರು ಹೇಗೆ ಆಸೀನರಾಗಬೇಕು ಎಂಬ ವಿಷಯವನ್ನು ಕೂಡ, ಯಾವ ದಿಕ್ಕಿಗೆ ಮುಖ ಮಾಡಿಕೊಂಡು ಕೂಡಬೇಕು ಎಂಬ ವಿಷಯವನ್ನು ಕೂಡ ಹೀಗೆ ಹೇಳಿದ್ದಾರೆ. ಆಮೇಲೆ ಭಾಗವತ ಪ್ರವಚನ ಮಾಡುವವನು ಒಂದು ದೀಕ್ಷಾಬದ್ಧನಾಗಬೇಕು. ಸುಮ್ಮನೆ ಹಾಗೆ ಬಂದು ಒಂದು ಮೈಕ್ ಇಟ್ಟಿರ್ತಾರೆ, ಒಂದು ಮಂಗಳಾರತಿ ಮಾಡಿ, ಒಂದು ಪ್ರವಚನ ಮಾಡಿ, ತನಗೆ ತಲೆಯಲ್ಲಿ ಏನು ತಿಳಿತದೆ ಅಂತ ಪ್ರವಚನ ಮಾಡಿ ಹೋದರೆ ಅದೇನಾಗೋದಿಲ್ಲ, ದೀಕ್ಷೆ ಅಂತ ಆಗೋದಿಲ್ಲ. ಅವ್ರು ಹೇಳುವವರಿಗೆ ಒಂದು ದೀಕ್ಷೆ ಅಂತ. ಅವ್ರೇನು ಮಾಡಬೇಕು ಹೇಳುವವರು ಅಂತಂದರೆ, ಮೊದಲು ಆರಂಭದಲ್ಲಿ ಕಥಾ ವಿಘ್ನ ವಿಘಾತಾಯ ಗಣನಾಥಂ ಪ್ರಪೂಜಯೇತ್. ಈ ಒಳ್ಳೆಯ ಕೆಲಸಗಳು, ಶುಭ ಕಾರ್ಯಗಳು ಆಗುವಾಗ ಏನು ಬರ್ತದೆ? ವಿಘ್ನಗಳು ತುಂಬ ಬರ್ತದೆ. ಅದಕ್ಕೆ ಒಂದು ನುಡಿ ಇದೆ ನೋಡಿ, ಶ್ರೇಯಾಂಸಿ ಬಹುವಿಘ್ನಾನಿ ಅಂತ. ಒಳ್ಳೆಯ ಕಾರ್ಯಗಳು, ಮಂಗಲ ಕಾರ್ಯಗಳು ನಡೆಯುವಾಗ ವಿಘ್ನಗಳು ಜಾಸ್ತಿ. ಈಗ ಬಾಲರಾಮ ಅಯೋಧ್ಯದಲ್ಲಿ ಪ್ರತಿಷ್ಠೆ ಆಗಲಿಕ್ಕೆ ಎಷ್ಟು ದಿನ ಹಿಡಿತು ನೋಡಿ, 500 ವರ್ಷಗಳಾಯಿತು. ಅಂದರೆ ಎಷ್ಟು ವಿಘ್ನಗಳು ಬಂದಿತು. ಅಂದರೆ ಮಂಗಲ ಕಾರ್ಯಗಳಿಗೆ ಹೆಚ್ಚು ವಿಘ್ನಗಳು ಬರ್ತವೆ. ಆದರೆ ಅಸತ್ ಕಾರ್ಯಗಳಿಗೆ, ಕೆಟ್ಟ ಕಾರ್ಯಗಳಿಗೆ ಅದು ಸಲೀಸಾಗಿ ನಡೆದುಕೊಂಡು ಹೋಗ್ತದೆ. ಹಾಗಾಗಿ ವಿಘ್ನಗಳು ಬರಬಾರದು. ತತ್ರಾಪಿ ಸಪ್ತಾಹದ ಕಾರ್ಯಕ್ರಮ ಈಗಂತೂ 15 ದಿನಗಳ ಈ ಭಾಗವತದ ಯಜ್ಞದಲ್ಲಿ, ಹಬ್ಬದಲ್ಲಿ
ವಿಘ್ನಗಳು ಬರಬಾರದು ಎಂಬ ದೃಷ್ಟಿಯಿಂದ ಮೊದಲೇನು ಮಾಡಿಬಿಡಬೇಕು, ಗಣನಾಥಂ ಪ್ರಪೂಜಯೇತ್, ಮೊದಲೊಂದಿಪೆ ನಿನಗೆ ಗಣನಾಥ ಅಂಥೇಳಿ ವಿಘ್ನಹರ. ನಾಡಿದ್ದು ಒಂದೇ ದಿವಸ, ನಾಳೆ ಗೌರಿ ತೃತೀಯ ಇದೆ, ನಾಡಿದ್ದು ಗಣಪತಿ ಹಬ್ಬ ಇದೆ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಗಣಪತಿಯನ್ನು ಹೇಳುವಾಗ ಹಿಂಗೆ ಹೇಳ್ತಾರೆ, ತುಂಟನಾದ ಗಣಪತಿಯ ಬಗ್ಗೆ ತುಂಟೋಕ್ತಿಯಿಂದಲೇ ಹೇಳ್ತಾರೆ, ವಕ್ರೋಕ್ತಿಯಿಂದಲೇ ಹೇಳ್ತಾರೆ. ವಕ್ರ ತುಂಡೋಕ್ತಿ ಅಂತ ಕರೀತಾರೆ. ಏನದು? ಮೋನಯದಾಸ ಪ್ರಪ್ರಕ್ಷಿ ವ್ಯತ್ಯಸ್ತೋ ವಿಘ್ನರಾಣ್ಮನು. ಹೀಗೆ ಉಲ್ಟಾ ಬಂದು ಮೋನಯದಾಸ ಪ್ರಪ್ರಕ್ಷಿ ಅಂದರೆ ಹೀಗೆ ಬಂದರೆ ಕ್ಷಿಪ್ರ ಪ್ರಸಾದಾಯ ನಮೋ ಅಂತ ಬರ್ತದೆ. ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ವಕ್ರತುಂಡನ ಬಗ್ಗೆ ತುಂಡೋಕ್ತಿಯನ್ನು ಬಳಸಿಬಿಟ್ಟು ಅವನ ಒಂದು ವೈಭವವನ್ನು ಹೇಳಿದ್ದಾರೆ. ಮೋನಯ ದಾಸ ಪ್ರಪ್ರಕ್ಷಿ ಕ್ಷಿಪ್ರ ಪ್ರಸಾದಾಯ ನಮೋ ಅಂತ. ಅಂದರೆ ಕ್ಷಿಪ್ರ ಪ್ರಸಾದ ಅಂದರೆ ಕ್ಷಿಪ್ರವಾಗಿ, ಬೇಗನೆ, ಶೀಘ್ರವಾಗಿ ವರವನ್ನು ಕೊಡುವವನೋ, ಪ್ರಸಾದವನ್ನು ಕೊಡುವವನೋ ಗಣಪತಿ. ಅವನು ಮಾತ್ರ ಅಲ್ಲ, ಅವನ ಫ್ಯಾಮಿಲಿನೇ ಕ್ಷಿಪ್ರ ಪ್ರಸಾದ. ವ್ಯತ್ಯಸ್ತೋ ವಿಘ್ನರಾಣ್ಮನು ಅಂತ. ಶಿವನು ತುಂಬ ಬೇಗ ವರ ಕೊಡ್ತಾನೆ, ಪಾರ್ವತಿಯು ಬೇಗ ವರ ಕೊಡ್ತಾಳೆ. ಇಬ್ಬರು ಮಕ್ಕಳಂತೂ ಷಣ್ಮುಖ, ಒಬ್ಬ ಗಜಮುಖ, ಬೇಗ ವರವನ್ನು ಕೊಡ್ತಾರೆ. ಹಾಗಾಗಿ ತುಂಬ ಕ್ಷಿಪ್ರವಾಗಿ ವರವನ್ನು ಕೊಡುವ ಕುಟುಂಬ ಅಂದರೆ ಶಿವನ ಪರಿವಾರ. ಹೀಗೆ ಗಣಪತಿಯನ್ನು ನಮಸ್ಕಾರ ಮಾಡಿ ಪೂಜೆಯನ್ನು ಮಾಡಿ ಮುಂದೇನು ಮಾಡಬೇಕು? ಪಿತೃನ್ ಸಂತರ್ಪ್ಯ ಶುದ್ಧರ್ಥಂ. ಮುಂದೆ ಪಿತೃಗಳನ್ನು ಪೂಜಿಸಬೇಕು. ಅಂದರೆ ಅರ್ಥಾತ್ ತರ್ಪಣಾದಿಗಳನ್ನು ನೋಡಿ, ಭಾಗವತದ ಪ್ರವಚನ ಆರಂಭದಲ್ಲಿಯೇ ಪಿತೃಯಜ್ಞ ನಡೆಸಬೇಕು. ತರ್ಪಣಾದಿಗಳನ್ನು ಕೊಡಬೇಕು, ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಡಬೇಕು. ಮುಂಜಾನೆ ಬೇಗ ಹೇಳಬೇಕು ಅಂತ ಹೇಳ್ತಾರೆ. ಮುಂಜಾನೆ ಎಷ್ಟು ಗಂಟೆಗೆ? ಅರುಣೋದಯೇ ಸೌ ನಿರ್ವರ್ತ್ಯ ಶೌಚಂ ಸ್ನಾನಂ ಸಮಾಚರೇತ್. ಅರುಣೋದಯ ಕಾಲದಲ್ಲಿ ಹೇಳಬೇಕಂತೆ. ಅರುಣೋದಯ ಕಾಲ ಅಂದರೆ ಎಷ್ಟು ಗಂಟೆಗೆ? 4 ಗಂಟೆಗೆ, 4:45 ಎದ್ಬಿಡಬೇಕು. ಯಾರೋ ಕೇಳೋರಲ್ಲ, ಹೇಳುವ ಭಾಗವತನ ಹೇಳೋರಿದ್ದಾರಲ್ಲ, ಅವರು 4:45 ಎದ್ದು ಇಷ್ಟೆಲ್ಲ ಕರ್ತವ್ಯವನ್ನು ಮಾಡಬೇಕು. ಕೇಳೋರು 5 ಗಂಟೆ ಎದ್ದರೂ ಸಾಕು. ಆದರೆ ಹೇಳೋರು ಮಾತ್ರ ಇಷ್ಟೊಂದು ದೀಕ್ಷಾವನ್ನು ಬದ್ಧರಾಗಬೇಕು. ಹೀಗೆ ಎಲ್ಲಿ ಭಾಗವತೋತ್ಸವ ನಡೀತದೆ, ಎಲ್ಲಿ ಭಾಗವತ ಪ್ರವಚನ ನಡೀತದೆ, ಅಲ್ಲಿ ಮಂಡಲಂ ಪ್ರಕರ್ತವ್ಯಂ, ಒಂದು ಮಂಡಲ ಚೌಕಾಕಾರ ಮಂಡಲವನ್ನು ಮಾಡಬೇಕು. ಮಂಡಲವನ್ನು ಮಾಡಿ ವಿಷ್ಣು ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅಥವಾ ಕೃಷ್ಣನನ್ನು ಸ್ಥಾಪನೆ ಮಾಡಿ ಅಲ್ಲಿ ಕೃಷ್ಣ ಮಂತ್ರೇಣ ಎಲ್ಲರೂ ಸೇರಿಕೊಂಡು ಯಾವ ಮಂತ್ರವನ್ನು ಹೇಳಬೇಕಾಗ್ತದೆ? ಅಲ್ಲಿ ಕ್ಲೀಂ ಕೃಷ್ಣಾಯ ನಮಃ ಶ್ರೀಕೃಷ್ಣ ಮಂತ್ರವನ್ನು ಜಪಿಸಿಬಿಟ್ಟು ಕೃಷ್ಣನಿಗೆ ಪ್ರಾರ್ಥನೆ ಮಾಡಬೇಕು. ಏನು ಅಂತ? ಕೃಷ್ಣನ ಮುಂದೆ, ದೇವರ ಮುಂದೆ ಶ್ರೀಫಲಂ ಧೃತ್ವ. ಶ್ರೀಫಲ ಅಂದ್ರೇನು? ಪೂರ್ಣಫಲ. ಒಂದು ಕಾಯಿ ಹಿಡ್ಕೊಳ್ಬೇಕಂತೆ. ಕೈಯಲ್ಲಿ ಒಂದು ಕಾಯಿ ಹಿಡಿದುಕೊಂಡು ಕೃಷ್ಣನ ಮುಂದೆ, ಭಾಗವತ ಪ್ರತಿಪಾದ್ಯನಾದ ಕೃಷ್ಣನ ಮುಂದೆ ವಿಶೇಷ ಪ್ರಾರ್ಥನೆ ಮಾಡಬೇಕು. ಏನು ಪ್ರಾರ್ಥನೆ? ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷಃ ಕೃಷ್ಣ ಏವ ಹಿ ಸ್ವೀಕೃತೋಸಿ ಮಯಾ ನಾಥ ಮುಕ್ತ್ಯರ್ಥಂ ಭವಸಾಗರೇ ಮನೋರಥೋ ಮದೀಯೋಯಂ ಸಫಲಃ ಸರ್ವಥಾ ತ್ವಯಾ ನಿರ್ವಿಘ್ನೇನೈವ ಕರ್ತವ್ಯೋ ದಾಸೋಹಂ ತವ ಕೇಶವೇ. ಹೀಗೆ ಕೃಷ್ಣನನ್ನು ಪ್ರಾರ್ಥನೆ ಮಾಡಿ, ಭವಸಾಗರದಲ್ಲಿ ನಾನು ಮುಳುಗಿದ್ದೇನೆ, ಭವಸಾಗರದಲ್ಲಿ ಮುಳುಗಿದ ನನ್ನನ್ನು ನೀನೇನು ಮಾಡು, ನನ್ನನ್ನು ದಾಟಿಸು, ತೀರ್ಣ ಮಾಡು ಅಂತ ಹೇಳಬೇಕು. ಒಂದು ಕಡೆ ಅದು ಹಿರಿಯರು ಹೇಳ್ತಾರೆ, ಏನು ಅಂದರೆ, ಅಂಧೋಹಂ ಕರುಣಾಸಿಂಧೋ ವೀಕ್ಷೇನ ಕ್ಷೇಮ ಪದ್ಧತಿಂ ಇಂದಿರೇಶ ಕರಂ ಗೃಹ್ಣನ್ ವರ್ತಯ ಅನಿಂದ್ಯ ವರ್ತ್ಮನಿ ಅಂತ. ಅನಿಂದ್ಯ ಮಾರ್ಗದಲ್ಲಿ ನಾನು ಹೊರಟಿದ್ದೇನೆ ದೇವರೇ, ಮುಳುಗ್ತಾ ಇದ್ದೇನೆ ಭವಸಾಗರದಲ್ಲಿ, ನೀನೇನು ಮಾಡು, ಕರುಣಾ ಸಮುದ್ರನಾದಂತಹ ನೀನು, ನಾನು ಅಂಧೋಹಂ, ನೀನು ಕರುಣಾಸಿಂಧು ಆದಂತಹ ನೀನು ಅಂಧನಾದ ನನ್ನನ್ನು ಏನು ಮಾಡು, ಕೈ ಹಿಡಿದುಕೊಂಡು ನನ್ನನ್ನೇನು ಮಾಡು, ವೈಕುಂಠಕ್ಕೆ ಕರೆದುಕೊಂಡು ಹೋಗುವಂತ. ಹೀಗೆ ಕೃಷ್ಣನಲ್ಲಿ
ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಮಾಡಿ ಭಾಗವತ ಆರಂಭ ಆಗ್ತದೆ. ಎಷ್ಟು ಹೊತ್ತು ಭಾಗವತ ಕೇಳಬೇಕು, ಭಾಗವತ ಪ್ರವಚನ ಸಮಯ ಎಷ್ಟು ಅಂತಂದರೆ ಅಲ್ಲಿ ಹೇಳ್ತಾರೆ. ಅದು ಈಗ ಸಾಧ್ಯ ಇಲ್ಲ, ಶ್ರವಣ ಕೇಳೋದಷ್ಟೇ. ಎಷ್ಟು ಹೊತ್ತು ಭಾಗವತ ಪ್ರವಚನ ಆಗಬೇಕಾಗ್ತದೆ ಅಂದರೆ ಆ ಸೂರ್ಯೋದಯಂ ಆರಭ್ಯ ಸಾರ್ಧತ್ರಿಪ್ರಹರಾಂತಕಂ ವಾಚನೀಯ ತಥಾ ಸಮ್ಯಕ್ ಧೀರಕಂಠಂ ಸುಧೀಮಥಾ. ಸೂರ್ಯೋದಯಕ್ಕೆ ಶುರು ಮಾಡಬೇಕು ಭಾಗವತ. ಅಂದರೆ ಎಷ್ಟು ಗಂಟೆ? 6:15, 6ರಿಂದ 6:30 ಒಳಗೆ ಸೂರ್ಯೋದಯಕ್ಕೆ ಭಾಗವತ ಪ್ರವಚನ ಶುರು ಆಗ್ತದೆ. ಅಲ್ಲಿಂದ ಸಾರ್ಧತ್ರಿಪ್ರಹರಾಂತಕಂ, ತ್ರಿಪ್ರಹರ ಅಂದರೆ 3 ಪ್ರಹರ, ಮೂರು ಪ್ರಹರ ಅಂತ ಇಟ್ಕೊಳ್ಳಿ. ಅಂದರೆ 6 ಗಂಟೆ ಶುರು ಆದರೆ ಮಧ್ಯಾಹ್ನ 3 ಪ್ರಹರ ಮುಗಿದ್ರೆ 2 ಗಂಟೆ ಬರ್ತದೆ. ಬೆಳಿಗ್ಗೆ 6ಕ್ಕೆ ಶುರು ಆದರೆ 3 ಪ್ರಹರ ಮುಗೀತು ಅಂದರೆ ಎಷ್ಟು ಗಂಟೆಗೆ ಮುಗೀತದೆ? ಅದು 2 ಗಂಟೆ. ಅಂದರೆ ಎಷ್ಟು ಸಮಯ ಆಯಿತು? 6 ಗಂಟೆ, 7, 8, 9, 10, 11, 12, 1, 2, ಎಷ್ಟು ತಾಸು? 8 ತಾಸು. ನಿರಂತರ 8 ತಾಸು ಮುಂಜಾನೆಯ ಸಮಯದಲ್ಲಿ ಸೂರ್ಯೋದಯದಿಂದ ಆರಂಭವಾದದ್ದು ಮಧ್ಯಾಹ್ನ 1:30-2 ಗಂಟೆಯವರೆಗೆ ಭಾಗವತ ಪ್ರವಚನ ಮಾಡಬೇಕು. ಹೇಗೆ ಮಾಡಬೇಕು? ತುಂಬ ಜೋರಾಗಿ ಧ್ವನಿಯನ್ನು ಹೇಳಬಾರ್ದು, ಎತ್ತರದ ಧ್ವನಿಯಲ್ಲಿ ಹೇಳಬಾರ್ದು. ಯಾಕೆಂದರೆ ಏನಾಗ್ತದೆ? ಕಂಠಕ್ಕೆ ಶ್ರಮ ಆಗ್ತದೆ, ಆಯಾಸ ಆಗ್ತದೆ. ಆಮೇಲೆ ENT ಸ್ಪೆಷಲಿಸ್ಟ್ ಹತ್ರ ಹೋಗಬೇಕಾಗ್ತದೆ. ಹಾಗಾಗಿ ಹೇಗೆ ಹೇಳಬೇಕು? ವಾಚನೀಯ ಕಥಾ ಸಮ್ಯಕ್ ಧೀರಕಂಠಂ ಸುಧೀಮಥ. ಮಧ್ಯಮ ಸ್ವರದಲ್ಲಿ ಹೇಳಬೇಕು. 3 ಟೈಪ್ ಇರ್ತದೆ: ಮಂದ್ರ, ಮಧ್ಯಮ ಮತ್ತು ಉಚ್ಚ. ಮಂದ್ರ ಸ್ವರದಲ್ಲಿ ಹೇಳಿದರೆ ಯಾರಿಗೂ ಏನಾಗೋದಿಲ್ಲ, ಕೇಳೋದಿಲ್ಲ. ಉಚ್ಚ ಸ್ವರದಲ್ಲಿ ಹೇಳಿದರೆ ಕಂಠಕ್ಕೆ ಆಯಾಸ ಆಗ್ತದೆ. ಅದಕ್ಕೆ ಮಧ್ಯಮ ಸ್ವರವನ್ನು ಇಟ್ಟುಕೊಂಡು ನಾವು ಭಾಗವತವನ್ನು ಪ್ರವಚನ ಮಾಡುವವರು ಹೇಳಬೇಕು. ಆವಾಗ ಮೈಕ್ ಇದ್ದಿದ್ದಿಲ್ಲ ಅಂಥೇಳಿ ಹಾಗೆ ಹೇಳಿದರು. ಅಂದರೆ ಈಗ ಮೈಕ್ ಇದ್ದರೂ ಕೂಡ ಮಧ್ಯಮ ಸ್ವರದಲ್ಲಿ ಹೇಳಬೇಕು. ಯಾಕೆಂದರೆ ತುಂಬ ಉಚ್ಚ ಧ್ವನಿಯಲ್ಲಿ ಹೇಳಿದರೆ ಅದು ಏನಾಗಿಬಿಡ್ತದೆ? ಕರ್ಕಶ ಅಂತ ಅನಿಸ್ತದೆ. ಹಾಗಾಗಿ ಮೆಸೇಜ್ ಹೋಗ್ತಾ ಇರಬೇಕು, ಮೆಸೇಜ್ ಪಾಸ್ ಆಗ್ತಾ ಇರಬೇಕು ಹೊರತು ಅಲ್ಲಿ ಏನು ವಿಷಯ ಹೇಳಿದ್ದಾರೆ ಅಂತ ಇರಬೇಕು ಹೊರತು ಎಷ್ಟು ಸ್ವರದಲ್ಲಿ ಹೇಳಿದರು ಅಂತ ಅಲ್ಲ. ಗೊತ್ತಾಯ್ತಾ? ಯಾವ ಸ್ವರದಲ್ಲಿ ಹೇಳೋದು ಮುಖ್ಯ, ಯಾವ ಸ್ವರದಲ್ಲಿ ಹೇಳಿದರು ಅನ್ನೋದು ಮುಖ್ಯ. ಏನು ವಿಷಯವನ್ನು ನಮಗೆ ತಿಳಿಯಿತು ಅನ್ನೋದು ಮುಖ್ಯ. ಆದ್ದರಿಂದಲೇ ಮಧ್ಯಮ ಸ್ವರದಲ್ಲಿ ಹೇಳಬೇಕು ಅಂತನ್ನೋದು ಭಾಗವತದ ಆಶಯ. ಹೀಗೆ ಮತ್ತೆ ಕೇಳೋರೆಲ್ಲ ಅವರು ಹೇಗೆ ಕೇಳಬೇಕು ಅಂದರೆ ಕಾರ್ಯಂ ಕಥಾ ವಿರಾಮ ಕರ್ತವ್ಯೋ ಮಧ್ಯಾಹ್ನೇ ಘಟಿಕಾದ್ವಯಂ. ಮಧ್ಯಾಹ್ನದ ಸಮಯದಲ್ಲಿ 2 ಗಂಟೆಗೆ ಮುಗಿತದೆ. 2 ಗಳಿಗೆ ವಿರಾಮ. ಘಟಿಕಾದ್ವಯಂ ವಿರಾಮ. 2 ಗಳಿಗೆ, 1 ಗಳಿಗೆ ಅಂದರೆ ಎಷ್ಟು? 48 ನಿಮಿಷ. 48 ನಿಮಿಷ ಅಂದರೆ 1 ಗಳಿಗೆ. 2 ಗಳಿಗೆ ಅಂದರೆ ಎಷ್ಟಾಗ್ತದೆ? 48, 1.5 ತಾಸು ಆಗ್ತದೆ. 1.5 ತಾಸು ವಿಶ್ರಾಂತಿ ಇರ್ತದೆ. 1.5 ತಾಸು ವಿಶ್ರಾಂತಿಯ ಸಮಯದಲ್ಲಿ ಆವಾಗೇನು ಮಾಡಬೇಕು? ಈ ಶ್ರೋತೃಗಳೆಲ್ಲ ಇರ್ತಾರಲ್ಲ, ಅವರೆಲ್ಲ ಸೇರಿಕೊಂಡು ವಿಷ್ಣು ಕಥಾ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ವ್ಯರ್ಥವಾದ ಮಾತುಗಳನ್ನು ಆಡಬಾರದು. ಅದಕ್ಕೆ ಮಲಮೂತ್ರ ಜಯಾರ್ಥಮ್ಮಿ ಲಘ್ವಾಹಾರ ಸುಖಾವಹ ಹವಿಷ್ಯಾನ್ನೇನ ಕರ್ತವ್ಯೋ ಏಕವಾರಂ ಕಥಾರ್ಥಿನ. ಮತ್ತು ಅಷ್ಟು ಹೊತ್ತು ನಾವು ಸ್ಥಿರವಾಗಿ ಕೂಡೋದು ಅಂತಾದರೆ ಒಂದು ರೀತಿ ತಪಸ್ಸಿದ್ದಂತೆ. ಮಲಮೂತ್ರ ಜಯ ಆಗ್ತಾ ಇರಬೇಕು. ಅಂದರೆ ಮಧ್ಯೆ ಹೋಗುವ ಪ್ರಸಂಗ ಬರ್ತದೆ, ಅದೆಲ್ಲ ಆಗಬಾರದು ಅಂತಂದರೆ ಅದಕ್ಕೆ ನೀರು ಕಮ್ಮಿ ಕುಡಿಬೇಕು. ಆಮೇಲೆ ಆಹಾರವನ್ನು ಲಘು ಆಹಾರವನ್ನು ಕಮ್ಮಿ ತಗೊಳ್ಬೇಕು. 1 ಹೊತ್ತು ಹವಿಷ್ಯಾನ್ನವನ್ನು ತಗೊಳ್ಬೇಕು. ಆದರೆ ಭಾಗವತ ತುಂಬ ಸುಂದರವಾಗಿ ಹೇಳಿದೆ. ಉಪೋಷ್ಯ ಸಪ್ತರಾತ್ರಂ. ಯಾರಿಗೆ ಶಕ್ತಿ ಇದೆ ಅವರು ಉಪವಾಸ ಮಾಡ್ತಾರೆ. ಆದರೆ ಉಪವಾಸ ಮಾಡಿ ಭಾಗವತ ಕೇಳೋದು ಅಂದರೆ ಅದು ಅಷ್ಟು ಸುಲಭ ಅಲ್ಲ. ಮತ್ತು ಉಪವಾಸದಿಂದ ಭಾಗವತ ಶ್ರವಣ ಮಾಡೋದೇನಿದೆ ಅದು ಏನಾಗ್ತದೆ? ಆರೋಗ್ಯಕರವೂ ಅಲ್ಲ, ಜೊತೆಗೆ ಅಲ್ಲಿ ಮನಸ್ಸು ಹೋಗೋದಿಲ್ಲ. ಅದಕ್ಕೆ ಉಪವಾಸಕ್ಕಿಂತ ಭಾಗವತ ಹೇಳುತ್ತೆ ಭೋಜನಂ ತು ವರಂ ಮನ್ಯೆ
ಕಥಾಶ್ರವಣಕಾರಕಂ ನ ಉಪವಾಸ ಹೇಳ್ತದೆ ಭಾಗವತ. ನ ಉಪವಾಸ ವರಹ ಪ್ರೋಕ್ತ ಕಥಾ ವಿಘ್ನ ಕರೋ ಯದಿ. ಉಪವಾಸದಿಂದ ಭಾಗವತ ಕೇಳ್ತಾ ಕೂತ್ಕೊಂಡ್ರೆ ಮನಸ್ಸು ಎಲ್ಲಿ ಹೋಗ್ತಾ ಇರ್ತದೆ? ರಸೋಯಿಗರಿಗೆ ಹೋಗ್ತಿರ್ತದೆ. ಇವತ್ತೇನೋ ಮಾಡಿದ್ರು, ನಾಳೇನೋ, ಹೀಗೆಲ್ಲ ಹೊಟ್ಟೆಯ ಬಗ್ಗೆ ವಿಚಾರ ಮಾಡ್ತದೆ ಮನಸ್ಸು. ಅದಕ್ಕೆ ನ ಉಪವಾಸ ಮಾಡುವ ಅವಶ್ಯಕತೆ ಇಲ್ಲ. ಹಾಗಂತೇಳಿ ಭರ್ತಿಯಾಗಿ ಊಟ ಮಾಡೋದು ಬೇಡ. ಭರ್ತಿಯಾಗಿ ಊಟ ಮಾಡುವುದು ಬೇಡ, ಉಪವಾಸವೂ ಬೇಡ. ಲಘು ಆಹಾರ ಅಂತ ಒಂದು ಕಡೆ ಹೇಳ್ತಾರೆ. ವಿಷ್ಣು ಪ್ರಸಾದವನ್ನು ನೀವು ಒಮ್ಮೆ ತಗೊಳ್ಬೇಕು. ದಿನಕ್ಕೆ ಒಳ್ಳೆಯ ಊಟವನ್ನು ಹಿತಮಿತವಾಗಿ ಭೋಜನವನ್ನು ಮಾಡಿ ಭಾಗವತ ಶ್ರವಣ ಮಾಡಿದರೆ ಅದು ಆರೋಗ್ಯಕರವೂ ಹೌದು, ಮತ್ತು ವಿಶೇಷವಾಗಿ ಪುಣ್ಯವೂ ಕೂಡ ನಮಗೆ ಬರ್ತದೆ ಅಂತ ಇಷ್ಟೆಲ್ಲ ಭಾಗವತದ ಬಗ್ಗೆ ಹೇಳಿದ್ದಾರೆ. ಇನ್ನೂ ತುಂಬ ಇದೆ, ಇಷ್ಟು ನಾವು ತಿಳ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಭಾಗವತದ ಶ್ರವಣ, ಭಾಗವತದ ವಾಚನ ಅದು ಹೇಗಿರಬೇಕು ಅನ್ನೋದನ್ನು ಭಾಗವತವೇ ನಮಗೆ ತಿಳಿಸಿಕೊಟ್ಟಿದೆ. ಯಾರು ಭಾಗವತ ಶ್ರವಣ ಮಾಡಬೇಕು, ಯಾರ್ಯಾರು ಬರಬೇಕಿಲ್ಲಿ ಅಂದರೆ ನಿನ್ನೆ ಹೇಳಿದ್ದಾರೆ. ಭಾಗವತ ಶ್ರವಣ ಮಾಡುವಾಗ ಏನು ತಗೊಳ್ಬೋದು, ಏನು ಆಹಾರ ತಗೊಳ್ಬೋದು ಅಂದರೆ ಏನು ಬಿಡಬೇಕು, ಏನು ಆಹಾರ ಬಿಡಬೇಕು, ಏನು ಆಹಾರ ತಗೊಳ್ಬೇಕು ಅದು ಹೇಳ್ತಾರೆ. ದ್ವಿದಲಂ ಮಧು ತೈಲಂಚ ಗರಿಷ್ಠಾನ್ನಂ ತಥೈವ ಚ ಭಾವದುಷ್ಟಂ ಪರ್ಯುಷಿತಂ ಜಹ್ಯಾನ್ ನಿತ್ಯಂ ಕಥಾವೃತಿ. ದ್ವಿದಳ ಅಂದರೆ ದ್ವಿದಳ ಧಾನ್ಯ. ಈ ಬೇಳೆಕಾಳುಗಳು ಅಂತೇನಿವೆ ಅವೆಲ್ಲ ಬಿಟ್ಬಿಡಬೇಕು. ಬೇಳೆಕಾಳಿನಿಂದ ತಯಾರಾಗಿರುವ ಯಾವುದೇ ಪದಾರ್ಥಗಳನ್ನು ಭಾಗವತ ಶ್ರವಣ ಮಾಡುವಾಗ ತಗೊಳ್ಬಾರ್ದು. ಮಧು, ಜೇನುತುಪ್ಪವೂ ಬೇಡ ಅಂತ ಹೇಳ್ತದೆ. ತೈಲಂ, ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ವರ್ಜ. ಬೋಂಡಾ ತಿಂಡೆ ಅದು ತಿಂಡೆ ಎಲ್ಲ ಮಾಡಬಾರ್ದು ಭಾಗವತ ಶ್ರವಣ ಮಾಡುವ ಸಮಯದಲ್ಲಿ. ಇನ್ನು ಯಾವುದು ಇಷ್ಟೇ ತಾತ್ಪರ್ಯ. ಭಾವದುಷ್ಟಂ, ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಮೋಹ ಡಾಂಬಿಕತೆ ದ್ವೇಷಗಳಿಗೆ ಕಾರಣೀಭೂತವಾಗುವ ಅವುಗಳನ್ನು ಉತ್ಪತ್ತಿ ಮಾಡುವ ಆಹಾರಗಳು ಅಂತೇನಿವೆ ಆ ಎಲ್ಲ ಆಹಾರಗಳನ್ನು ಭಾಗವತ ಶ್ರವಣದ ಸಮಯದಲ್ಲಿ ಬಿಡಬೇಕು ಅಂತ ಹೇಳ್ತಾರೆ. ಮತ್ತು ಭಾಗವತ ಪ್ರವಚನ ಮಾಡುವಾಗ, ಭಾಗವತ ಶ್ರವಣ ಮಾಡುವಾಗ ಯಾರ ಜೊತೆ ಮಾತಾಡಬಾರ್ದು ಅಂದರೆ ವೇದ ವೈಷ್ಣವ ವಿಪ್ರಾಣಾಂ ಗುರು ಗೋವೃತೀನಾಂ ತಥಾ ಸ್ತ್ರೀ ರಾಜ ಮಹತಾಂ ನಿಂದಾಂ ವರ್ಜಯೇದ್ಯಃ ಕಥಾವೃತಿ ರಜಸ್ವಲ ಅಂತ್ಯಜ ಮ್ಲೇಚ್ಛ ಪತಿತೌ ವ್ರಾತ್ಯಕೈಸ್ತಥಾ ದ್ವಿಜ ವೇದ ಬಾಹ್ಯಶ್ಚ ನವದೇದ್ಯಃ ಕಥಾವೃತಿ. ಯಾರು ವಿಷ್ಣು ದ್ವೇಷಗಳಿದ್ದಾರೆ, ವೇದ ದ್ವೇಷಗಳಿದ್ದಾರೆ, ಗುರು ನಿಂದನೆಯನ್ನು ಯಾರು ಮಾಡುತ್ತಾರೆ, ಗೋಗಳಿಗೆ ಯಾರು ಪೀಡೆ ಮಾಡ್ತಾರೆ ಅಥವಾ ಗೋವಧೆಯನ್ನು ಮಾಡೋರು ಯಾರಿದ್ದಾರೆ, ಇನ್ನು ಯಾರು ಪತಿತರಿದ್ದಾರೆ, ಮತ್ತು ಯಾರು ವಿಷ್ಣು ದ್ವೇಷವನ್ನು ಮಾಡುವ ಚಾಂಡಾಲರು ಅಂತಿದ್ದಾರೆ, ಆಮೇಲೆ ಯಾರಿಗೆ ರಜೋದರ್ಶನವಾಗ್ತದೆ, ರಜೋದರ್ಶನ ಆಗ್ತದೆ, ಮತ್ತು ಯಾರು ಭಾರತ ದೇಶವನ್ನು ದ್ವೇಷ ಮಾಡುವ ಪಾಶ್ಚಾತ್ಯ ದೇಶಗಳೇ ಶ್ರೇಷ್ಠ ಅಂತನ್ನೋರು ಯಾರಿದ್ದಾರೆ ಅಂಥವ್ರ ಜೊತೆಗೆಲ್ಲ ಭಾಗವತದ ಪ್ರವಚನದ ಸಮಯದಲ್ಲಿ ಏನು ಮಾಡಬಾರ್ದು, ಅವ್ರ ಜೊತೆಗೆ ವ್ಯವಹಾರ ಮಾಡಬಾರ್ದು, ಅವ್ರ ಜೊತೆಗೆ ಶ್ರವಣ, ಅವ್ರ ಜೊತೆಗೆ ಮಾತಾಡಬಾರ್ದು ಅಂತ ಭಾಗವತ ತಿಳಿಸ್ತದೆ. ಮತ್ತು ಇನ್ನು ಭಾಗವತ ಯಾರು ಕೇಳ್ಬೋದು, ಯಾರು ಕೇಳಬೇಕು ಅಂದರೆ ಅದಕ್ಕೂ ಕೂಡ ಹೇಳ್ತಾರೆ. ಇವರೆಲ್ಲ ಕೇಳ್ಬೋದಂತ, ಕೇವಲ ಬ್ರಾಹ್ಮಣರು ಮಾತ್ರ ಕೇಳಬೇಕು ಅಂತ ಹಾಗೇನಿಲ್ಲ, ಇವರು ಕೇಳ್ಬೋದು. ಯಾರು? ದರಿದ್ರಶ್ಚ ಕ್ಷಯೀ ರೋಗಿ ನಿರ್ಭಾಗ್ಯ ಪಾಪಕರ್ಮವಾನ್ ಅನಪತ್ಯ ಮೋಕ್ಷಕಾಮ ಶೃಣುಯಾಚ್ಚ ಕಥಾಮಿಮಾಂ ಅಪುಷ್ಪ ಕಾಕವಂಧ್ಯ ಚ ಮೃತಾರ್ಭಕಾ ಸ್ರವದ್ಗರ್ಭಾ ಚ ಯಾ ನಾರಿ ತಯಾ ಶ್ರಾವ್ಯ ಪ್ರಯತ್ನತಃ. ದರಿದ್ರಷ್ಟ ಮೊದಲು ಯಾರು ಕೇಳ್ಬೋದು? ದರಿದ್ರ, ಯಾರು ಬಡವರಿದ್ದಾರೆ ದರಿದ್ರನಾದವನು ಕೇಳ್ಬೋದು. ಕ್ಷಯರೋಗ ಬಂದವನು ಕೇಳ್ಬೋದು. ರೋಗಿ, ಯಾವುದೇ ರೋಗ ಇದ್ದರೂ ಆ ರೋಗ ಇದ್ದವನು, ಯಾವುದೇ ಪೇಷಂಟ್ ಇರಲಿ ಅವನು ಕೇಳ್ಬೋದು. ಆಮೇಲೆ ಪಾಪಕರ್ಮಗಳನ್ನು ಮಾಡಿದವರು, ಜ್ಞಾತ ಅಥವಾ
ಅಜ್ಞಾತ ಅಂಥವರು ಕೂಡ ಕೇಳಬೇಕು. ಅನಪತ್ಯ, ಅನಪತ್ಯ ಅಂದರೆ ಸಂತಾನ ಇಲ್ಲದೇ ಇದ್ದವರು, ಅವರು ಕೇಳಬೇಕು. ಮೋಕ್ಷಕಾಮ, ಮೋಕ್ಷಕಾಮಿ ಕೇಳಬೇಕು. ಆಮೇಲೆ ಅಪುಷ್ಪ ಕಾಕವಂದ್ಯ. ಅಪುಷ್ಪ ಅಂದರೆ ರಜೋದರ್ಶನ ನಿಂತು ಹೋಗಿರುವ ಸ್ತ್ರೀಯರು, ಅವರು ಕೇಳ್ಬೋದು. ಕಾಕವಂದ್ಯ, ಹುಟ್ಟಿದ ತಕ್ಷಣ ಸಾಯುವ ಮಕ್ಕಳು ಉಳ್ಳ ಸ್ತ್ರೀಯರು. ಕೆಲವರು ಇರ್ತಾರೆ, ಮಕ್ಕಳು ಹುಡ್ತಾವ, ಪಾಪ ಮಕ್ಕಳು ಹುಟ್ಟಿದ ತಕ್ಷಣ ಏನಾಗಿಬಿಡ್ತದೆ, ಸತ್ತು ಹೋಗ್ತಾರೆ, ಅದು ತುಂಬ ಬೇಸರ ಆಗ್ತದೆ. ಅಂಥ ಸ್ತ್ರೀಯರು. ಮತ್ತು ಈ ಮಹಾಭಾರತದಲ್ಲಿ ಕಥೆ ಬರ್ತದೆ, ಕೃಷ್ಣ ಯಜ್ಞ ದೀಕ್ಷಿತನಾದಾಗ ಒಬ್ಬ ಬ್ರಾಹ್ಮಣ ಬರ್ತಾನೆ. ಬ್ರಾಹ್ಮಣ ಬಂದು ಕೃಷ್ಣನಿಗೆ ಹೇಳ್ತಾನೆ, ಅರ್ಜುನನು ಇರ್ತಾನೆ ಅಲ್ಲಿ, ಏನು ಹೇಳ್ತಾನೆ ಅಂದರೆ, ನಮ್ಮ ಎಷ್ಟೇ ನಾವು ರಕ್ಷಣೆ ಮಾಡಿದರೂ ಹುಟ್ಟಿದ ಮಕ್ಕಳು ತಕ್ಷಣದಲ್ಲಿ ಏನಾಗ್ತಾ ಇವೆ, ಸತ್ತು ಹೋಗ್ತಾ ಇದೆ, ಅದಕ್ಕೆ ನೀನು ರಕ್ಷಣೆ ಮಾಡಬೇಕು ಅಂತ. ಆವಾಗ ಕತೆ ಗೊತ್ತಿದೆ, ಅರ್ಜುನ ಕೃಷ್ಣ ಏನು ಮಾಡ್ತಾನೆ, ಗೋಪಾಲಕ ಅವನು, ನಾನು ರಕ್ಷಣೆ ಮಾಡ್ತೇನೆ ಅಂತ ಮುಂದೆ ಬರ್ತಾನೆ. ಅಂದರೆ ಇಂಥವರನ್ನೇ ಕರೀತಾರೆ ಹುಟ್ಟಿದ ತಕ್ಷಣ, ಮಕ್ಕಳು ಹುಟ್ಟಿದ ತಕ್ಷಣ ಏನು ಸತ್ತು ಹೋಗ್ತಾರೆ ಅಂತಹ ತಾಯಂದಿರು, ಅವರನ್ನು ಕಾಕವಂದ್ಯ ಅಂತ ಕರೀತಾರೆ. ವಂದ್ಯ ಅಂದರೆ ಸಂತಾನ ಇಲ್ಲದೆ ಇದ್ದವರು. ಮೃತಾರ್ಭಕರು ಅಂದರೆ ಗಂಡ ಪತಿ ತೀರಿಕೊಂಡವರು, ಪತಿಹೀನರಾದವರು. ಸ್ರವದ್ಗರ್ಭ ಯಾನಾರಿ, ಮತ್ತೆ ಮೇಲಿಂದ ಮೇಲೆ ಸ್ರವದ್ಗರ್ಭ, ಗರ್ಭಸ್ರಾವ ಆಗುವವಳು. ಹೀಗೆ ವಿದುರರು, ವಿಧವೆಯರು, ಪ್ರತಿಯೊಬ್ಬರೂ ಕೂಡ ಏನು ಮಾಡಬೇಕು, ಈ ಭಾಗವತವನ್ನು ಶ್ರವಣ ಮಾಡಬೇಕು ಅಂತ. ಇಷ್ಟು ನಾನು ಯಾಕೆ ಹೇಳಿದೆ ಅಂದರೆ, ಯಾರ್ಯಾರು ಕೇಳಬೇಕು ಅನ್ನೋದನ್ನು ಭಾಗವತ ಲಿಸ್ಟ್ ಮಾಡಿದೆ. ಅಂದರೆ ತಾತ್ಪರ್ಯ, ಯಾರು ವಿಷ್ಣು ಭಕ್ತರು ಅಂತ ಇದ್ದಾರೆ, ವಿಷ್ಣು ಭಕ್ತರೆಲ್ಲರೂ ಭಾಗವತವನ್ನು ಶ್ರವಣ ಮಾಡಬೇಕು. ಅಂದರೆ ಒಂದಂತೂ ಕೆಲವು ಅನೇಕ ವೃತ್ತಗಳಿಗೆ ಉದ್ಯಾಪನೆ ಇರ್ತದೆ, ಅನೇಕ ವೃತ್ತಗಳಿಗೆ ಏನು ವಿಷ್ಣು ಪಂಚಕಕ್ಕೆ ಉದ್ಯಾಪನೆ ಇರ್ತದೆ, ಋಷಪಂಚಮಿ ಉದ್ಯಾಪನೆ ಇದೆ. ಆದರೆ ವಿಷ್ಣು ಭಕ್ತರಿಗೆ, ಅಂತರಂಗ ಭಕ್ತರಿಗೆ, ಅವರಿಗೆ ನ ಉದ್ಯಾಪನಾಗ್ರಹ, ಅವರಿಗೆ ಉದ್ಯಾಪನೆ, ಭಾಗವತ ಪ್ರವಚನಕ್ಕೆ ಉದ್ಯಾಪನೆ ಅಂತ ಇಲ್ಲ. ಆದರೆ ಯಾರು ಅಪೇಕ್ಷೆಗಳಿದ್ದಾರೆ, ಫಲಾಪೇಕ್ಷೆಗಳಿದ್ದಾರೆ, ಅವರು ಬೇಕಾದರೆ ಜನ್ಮಾಷ್ಟಮಿ ವ್ರತ ಇವ ಕೃಷ್ಣ ಜನ್ಮಾಷ್ಟಮಿ ವ್ರತಕ್ಕೆ ಹೇಗೆ ಉದ್ಯಾಪನೆ ಅಂತ ಇರ್ತದೆ ಕೊನೆಯ ದಿನದಲ್ಲಿ, ಆ ಪ್ರಕಾರ ಭಾಗವತದ ಪ್ರವಚನವನ್ನು ಶ್ರವಣ ಮಾಡಿ ಮನನ ಮಾಡಿ ಏನು ಮಾಡ್ಬೋದು, ಕೃಷ್ಣ ಜನ್ಮಾಷ್ಟಮಿ ಅಂತೆ ಉದ್ಯಾಪನೆ ಮಾಡಲಿಕ್ಕೆ ಆಗ್ತದೆ ಅಂತ ಹೀಗೆ ಹೇಳಿ, ಕೊನೆಯ ದಿನ ಮಂಗಲದ ಸಮಯದಲ್ಲಿ ಪ್ರವಚನ ಮಾಡುವವರೇನಿದ್ದಾರೆ, ಆಚಾರ್ಯರು, ಭಕ್ತರುಗಳೇನಿದ್ದಾರೆ, ಎಲ್ಲ ಶ್ರೋತೃಗಳಿಗೂ ಯಾರಿಗೂ ಬೇಸರವಾಗದಂತೆ, ನಮಗೆ ಪ್ರಸಾದ ತಲುಪಿಲ್ಲ, ತುಳಸಿ ತಲುಪಿಲ್ಲ ಅಂತ ಅವರಿಗೆ ಮನೋಭಾವ ಬರದಂತೆ ಏನು ಮಾಡಬೇಕು, ಅವರೆಲ್ಲರಿಗೂ ಪ್ರಸಾದ ಕೊಡಬೇಕು. ಪ್ರಸಾದ ಏನೇನು ಕೊಡ್ಬೋದು, ಪ್ರಸಾದ ತುಳಸಿ ಮಾಲಾ ಶ್ರೋತೃಭ್ಯಶ್ಚಾತದೀಯತಾಂ, ಬಂದ ಎಲ್ಲ ಶ್ರೋತೃಗಳಿಗೆ ನಿತ್ಯವೂ ಕೊಡಬೇಕು. ಮಂಗಳದ ದಿನದಂದು ಮಂತ್ರಾಕ್ಷತೆಗಳು, ಪ್ರಸಾದಗಳು, ತುಳಸಿ ಮಾಲೆಗಳು, ಪುಷ್ಪ ಮಾಲೆಗಳು ಎಲ್ಲವನ್ನು ಕೂಡ ಪ್ರತಿಯೊಬ್ಬರಿಗೂ ಮುಟ್ಟಿಸಬೇಕು ಅಂತನ್ನೋದು ಹೀಗೆ ಭಾಗವತದ ಅಭಿಪ್ರಾಯವಾಗಿದೆ. ಹೀಗೆ ಇಂತಹ ಆಮೇಲೆ ಶಕ್ತಿ ಇದ್ದವರು ಕೊನೆಯ ದಿನದಂದು ಏನು ಮಾಡ್ಬೋದು, ಪ್ರತಿ ಶ್ಲೋಕಂತು ಜುಹುಯಾತ್ ವಿಧಿನಾ ದಶಮಸ್ಯ ಚ, ಕೊನೆಯ ದಿನ ಭಾಗವತ ಹೋಮ ಅಂತಲೇ ಮಾಡಬೇಕು. ಯಾವುದು ಅದಕ್ಕೆ ಹೋಮ ಮಂತ್ರಗಳು ಯಾವುದು, ಭಾಗವತ ಹೋಮ ಮಾಡುವಾಗ ಮಂತ್ರಗಳು ಯಾವುದನ್ನು ಹೇಳಬೇಕು ಅಂದರೆ, ದಶಮಸ್ಕಂದಸ್ಯ, ದಶಮಸ್ಕಂದ ಏನಿದೆ ಆ ದಶಮಸ್ಕಂದದ ಶ್ಲೋಕಗಳನ್ನು ನಾವು ಸ್ವಾಹಾಕಾರದಲ್ಲಿ ಏನು ಮಾಡಬೇಕು, ಆಹುತಿಯನ್ನು, ಅದೇ ಆ ಮಂತ್ರಗಳೇ ಸ್ವಾಹಾಕಾರ ಮಂತ್ರಗಳು. ನೀವು 12 ಸ್ಕಂದ ಅಂತಂದರೆ 18,000 ಶ್ಲೋಕ ಆಗ್ತದೆ, ಮತ್ತು ಅದಕ್ಕೊಂದು 15 ದಿವಸ ಕೊಡಬೇಕಾಗ್ತದೆ ಮತ್ತೆ ಹೋಮಕ್ಕೆ. ಆದ್ದರಿಂದ ದಶಮಸ್ಕಂದದ ಏನೋ ಶ್ಲೋಕಗಳಿವೆ, ಆ ಶ್ಲೋಕಗಳಿಂದ ನಾವು ಅದೇ ಸ್ವಾಹಾಕಾರ ಮಂತ್ರಗಳು ಅಂತ ಭಾವಿಸಿಬಿಟ್ಟು ಭಾಗವತ ಯಜ್ಞವನ್ನು ನಡೆಸಬೇಕು. ಅಕಸ್ಮಾತ್ ಹೋಮ ಮಾಡುವ ಶಕ್ತಿ, ಯಜ್ಞ ಮಾಡುವ ಶಕ್ತಿ ಇಲ್ಲದೆ ಇದ್ದರೆ ಅದಕ್ಕೂ ಹೇಳಿದ, ಅದಕ್ಕೇನು ಮಾಡಬೇಕು ಅಂತಂದರೆ, ವಿಶೇಷವಾಗಿ
ಹೋಮ ದ್ರವ್ಯಗಳು ಅಂತೇನಿವೆ, ಆ ಹೋಮ ದ್ರವ್ಯಗಳನ್ನು ಬ್ರಾಹ್ಮಣರಿಗೆಲ್ಲ ದಾನ ಮಾಡಬೇಕು. ಆಮೇಲೆ ಮತ್ತೇನು ಮಾಡಬೇಕು, ವಿಶೇಷವಾಗಿ ಅನ್ನ ಸಂತರ್ಪಣೆಯನ್ನು ಮಾಡಬೇಕು ಅಂತ. ಇನ್ನು ಆಚಾರ್ಯರಿಗೆ ಏನು ಮಾಡಬೇಕು ಅಲ್ಲಿ ಹೇಳ್ತಾರೆ. ಶಕ್ತವು ಈಗ ಹೇಳಿರ್ತೇನೆ, ಕೇಳ್ಕೊಂಡಿರಿ ಅಷ್ಟೇ, ಯಥಾಶಕ್ತಿ ಅಂತ ಇಟ್ಕೊಳ್ಬೇಕು ಅವಾಗ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಶಕ್ತೌ ಫಲತ್ರಯಮಿತಂ ಸ್ವರ್ಣಸಿಂಹಂ ವಿಧಾಯ ಚ ತತ್ರಾಸ್ಯ ಪುಸ್ತಕಂ ಸ್ಥಾಪ್ಯ ಲಿಖಿತಾಕ್ಷರಂ ಫಲತ್ರಯಂ ಅಂತ. ಒಂದು ಫಲ ಅಂದರೆ ಒಂದು ತೊಲ ಅಂತ ಗೊತ್ತಾಯ್ತಾ. ಫಲ ಸಂಸ್ಕೃತದಲ್ಲಿ ಫಲ, ಕನ್ನಡದಲ್ಲಿ ತೊಲ. ಫಲತ್ರಯ ಅಂದರೆ ಎಷ್ಟಾಯಿತು? 3 ತೊಲೆ ಆಯಿತು. 3 ತೊಲೆ ಇರುವ ಸ್ವರ್ಣಸಿಂಹಂ, ಒಂದು ಸ್ವರ್ಣ ಸಿಂಹಾಸನ ಮಾಡಿಸಬೇಕಂತೆ. ಯಾವುದರದ್ದು? ತಾಮ್ರದ್ದಲ್ಲ, ಬಂಗಾರದ್ದು ಮಾಡಿಸಿಬಿಟ್ಟು ಸ್ವರ್ಣ ಸಿಂಹಾಸನ ಮಾಡಿಸಿ ಅದರ ಮೇಲೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಲೇಖನ ಮಾಡಿಸಿ ಭಾಗವತ ಪ್ರತಿಪಾದ್ಯನಾದ ಕೃಷ್ಣನ ಮೂರ್ತಿಯನ್ನು ಅದರಲ್ಲಿ ಇಟ್ಟು ಏನು ಮಾಡಬೇಕು, ಆ ಸ್ವರ್ಣ ಸಿಂಹಾಸನವನ್ನು ಆಚಾರ್ಯರಿಗೆ ಮಂಗಳದ ದಿವಸ ಪ್ರದಾನ ಮಾಡಬೇಕು. ಪ್ರದಾನ ಮಾಡಿ ಏನು ಹೇಳಬೇಕು? ಕೊನೆಗೆ ಇದಂ ನಮಃ ಅಂತ ಹೇಳಬೇಕು. ಹೀಗೆ ಸಂಪೂಜ್ಯ ಆವಾಹನಾದ್ಯೈ ತದುಪಚಾರೈ ಸದಕ್ಷಿಣಂ ವಸ್ತ್ರಭೂಷಣ ಗಂಧಾದ್ಯೈ ಪೂಜಿತಾಯ ಯಥಾತ್ಮನೇ. ಇದು ಯಥಾಶಕ್ತಿ 3 ಇದೆ. ಯಥಾಶಕ್ತಿ, ಯಥಾದ್ಯಪ್ತಿ, ಯಥಾ ವೈಭವಂ. ಶಕ್ತಿಗೆ ಅನುಗುಣವಾಗಿ, ದ್ಯಪ್ತಿ ನಮ್ಮ ತಿಳುವಳಿಕೆಗೆ ಅನುಸಾರವಾಗಿ, ಯಥಾ ವೈಭವಕ್ಕೆ ಅನುಗುಣವಾಗಿ ಈ ರೀತಿಯಾಗಿ ಭಾಗವತ ಹಬ್ಬವನ್ನು ನಡೆಸಬೇಕು ಅಂತ. ಭಾಗವತವೇ ತನ್ನ ಹಬ್ಬ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ಭಾಗವತವೇ ತಿಳಿಸಿದೆ. ಇದಕ್ಕೆ ಪೋಷಕವಾಗಿ ಪದ್ಮಪುರಾಣವು ಕೂಡ, ಪದ್ಮಪುರಾಣ ನೋಡಿ, ಭಾಗವತವು ತಿಳಿಸಿದೆ. ಭಾಗವತದ ಮಹತ್ವವನ್ನು, ಭಾಗವತದ ಹಬ್ಬ ಹೇಗೆ ನಡೆಸಬೇಕು ಅಂತ ಅನ್ನೋದು ಇನ್ನೊಂದು ಪುರಾಣ ಹೇಳ್ತದೆ. ಮತ್ತೆ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದು ಒಂದು ಬೇರೆ, ಅದು ಸಮಂಜಸ ಆಗೋದಿಲ್ಲ ಈಗ ನಮ್ಮ ವಿಷಯದಲ್ಲಿ. ಆದರೆ ನಮ್ಮ ಬಗ್ಗೆ ನಾವು ಹೇಳಬಾರ್ದು, ಯಾರು ಹೇಳಬೇಕು? ಮತ್ತೊಬ್ಬ ವಿದ್ವಾಂಸರು ಹೇಳಿದಾಗ ಅದಕ್ಕೊಂದು ತೂಕ ಹೆಚ್ಚಾಗ್ತದೆ. ಹಾಗೆ ಭಾಗವತದ ಬಗ್ಗೆ ಭಾಗವತ ಮಾತ್ರ ಹೇಳೋದಲ್ಲ, ಯಾವುದು ಹೇಳಿದೆ, ಪದ್ಮಪುರಾಣವೂ ಕೂಡ ಭಾಗವತದ ಹಬ್ಬವನ್ನು ಹೇಗೆ ನಡೆಸಬೇಕು ಅಂತ ತಿಳಿಸಿಕೊಟ್ಟಿದೆ. ಇಂತಹ ಭಾಗವತ ಪ್ರತಿಪಾದ್ಯನಾದ ಶ್ರೀಕೃಷ್ಣ ಏನು ಮಾಡ್ತಾನೆ, ಅವನು ರಕ್ಷಣೆಯನ್ನು ಮಾಡುವವನು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ ಅಂತ. ಕೌರವ ಮತ್ತು ಪಾಂಡವರಿಗೆ ಒಂದು ಧರ್ಮಯುದ್ಧ ನಡೆಯಿತು, ಕುರುಕ್ಷೇತ್ರದಲ್ಲಿ ನಡೆಯುತ್ತದೆ. 18 ಅಕ್ಷೋಹಿಣಿ ಸೈನ್ಯ ಸರ್ವನಾಶ ಆಗ್ತದೆ. ಏನು ಪಾಪ ಮತ್ತು ಅಧರ್ಮ ತಾಂಡವ ನಡೆಸಿದಂತಹ ಏನು ದುರ್ಯೋಧನಾದಿಗಳಿದ್ದಾರೆ, ಕೌರವರು ಎಲ್ಲರ ವಿನಾಶ ಆಗ್ತದೆ. ಕೊನೆಗೆ ಪತನ ಆದವನು ಯಾರೋ ದುರ್ಯೋಧನ. ಅದಕ್ಕೆ ಸಾಕ್ಷಿ ದ್ವೈಪಾಯನ ಸರೋವರ. ಈಗಲೂ ಕೂಡ ಕುರುಕ್ಷೇತ್ರದಲ್ಲಿ ಬ್ರಹ್ಮ ಸರೋವರ ಅಂತ ಇದೆ, ದ್ವೈಪಾಯನ ಸರೋವರ ಅಂತ ಇದೆ. ಮತ್ತು ಭಗವದ್ಗೀತಾ ಉಪದೇಶ ಮಾಡಿದ ಒಂದು ದಿವ್ಯವಾದ ಸ್ಥಳ ಇದೆ ಅಲ್ಲಿ ದುರ್ಯೋಧನನ ಪತನ ಆಗ್ತದೆ. ಎಂದು ದುರ್ಯೋಧನನ ಪತನ ಆಯಿತು, ಭೀಮಸೇನ ದೇವರು ಅವನ ಜಂಘಾಬಲವನ್ನೇ ಹುಡುಕಿಸ್ಬಿಡ್ತಾರೆ. ಅಲ್ಲಿ ಏನಾಗ್ತದೆ ಅಂದರೆ, ಗದಾಯುದ್ಧದ ರೀತಿ ನೀತಿಗಳು ಅಂತೇನಿವೆ ಅದನ್ನು ಮೀರ್ತಾರೆ, ಭೀಮಸೇನ ಮೀರ್ತಾನೆ. ಕಾರಣ ಏನು ಅಂದರೆ, ಕೃಷ್ಣ ಹೇಳಿದ್ದು, ಇವನು ದುರ್ಯೋಧನ ಅಧರ್ಮವನ್ನು ಮಾಡಿದವನು. ಕಂಟಕೇನೈವ, ಮುಳ್ಳನ್ನು ಹೇಗೆ ತೆಗಿಬೇಕು? ಮುಳ್ಳಿನಿಂದಲೇ ತೆಗಿಬೇಕು. ಅಧರ್ಮದಿಂದಲೇ ಹೊಡಿಬೇಕು ಅಂತ ಭೀಮಸೇನ ಹೇಳಿದ್ದರಿಂದ ಒಂದು ಭೀಮಸೇನನ ಬಲದಿಂದ ದುರ್ಯೋಧನ ಬಿದ್ದು ಹೋಗ್ತಾನೆ. ಒಂದು ತಿಳ್ಕೊಳ್ಬೇಕು, ಗದಾಯುದ್ಧದ ನೀತಿಯನ್ನು ಗೊತ್ತೇನು? ಈ ಪೋಷನ್ ಇದೆಯಲ್ಲ, ನಾಭಿ ಪೋಷನ್, ನಾಭಿಯಿಂದ ಕೆಳಗೆ ಹೊಡಿಬಾರ್ದು. ಯಾವಾಗ ನಾಭಿಯಿಂದ ಕೆಳಗೆ ಹೊಡೆದ್ರೆ ಅದೇನು ಗದಾಯುದ್ಧದ ನೀತಿಯನ್ನು ಮೀರದಂತೆ. ಈಗ ಕ್ರಿಕೆಟಲ್ಲಿ ಇರೋದಿಲ್ಲ, ಹೇಗೆ ಬಾಲ್ ಮಾಡಬೇಕು, ಹೇಗೆ ಬ್ಯಾಟ್ ಮಾಡಬೇಕು, ಅದು ಮೀರಿ ಬಿಟ್ಟರೆ ಏನು ಮಾಡಿಬಿಡ್ತಾರೆ? ಫೈನ್ ಹಾಕಿಬಿಡ್ತಾರೆ. ಹಾಗೆ
ಇಲ್ಲಿಯೂ ಕೂಡ ಗದಾಯುದ್ಧ ನೀತಿಯನ್ನು ಮೀರಬಾರದು. ಆದರೆ ಭೀಮಸೇನ ಏನು ಮಾಡಿದ್ದಾನೆ, ಅವನು ದುರ್ಯೋಧನ ಮುದ್ದಾಮಾಗಿ ಏನು ಮಾಡ್ತಾನೆ, ತಲೆ ಕೆಳಗೆ ಮಾಡ್ತಾನೆ, ತನ್ನ ಕಾಲುಗಳನ್ನು ಮೇಲೆ ಹಾಕ್ತಾನೆ. ಕೃಷ್ಣ ಈಗಲೇ ಹೊಡೆಯುತ್ತಾನೆ, ಹೊಡೆದು ಬಿಡ್ತಾನೆ. ಯಾಕೆಂದರೆ ಅನೇಕರು ಆಕ್ಷೇಪ ಮಾಡ್ತಾರೆ, ಭೀಮಸೇನ ಈ ರೀತಿಯಾಗಿ ಹೊಡೆದದ್ದು ಸರಿಯಲ್ಲ, ತಪ್ಪದು ಅಂತಂದರೆ ಕೃಷ್ಣ ಹೇಳ್ತಾನೆ ಇಂಥವರನ್ನು ಹೀಗೆ ಹೊಡಿಬೇಕು ಅಂತ. ಹೀಗೆ ಕೃಷ್ಣ ಏನು ಹೇಳ್ತಾನೆ ಅದು ಭೀಮಸೇನಿಗೇನೋ ವೇದ ವಾಕ್ಯ. ಕೃಷ್ಣನ ಮಾತನ್ನು ಯಾವುದೇ ಕ್ಷಣದಲ್ಲಿಯೂ ಮೀರದೇ ಇದ್ದದ್ದರಿಂದ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋದರಃ. ಶುದ್ಧ ಭಾಗವತ ಧರ್ಮ ರಥ ಅವನು ಭೀಮಸೇನ ಅಂತ ಹೇಳ್ತಾರೆ. ಹೀಗೆ ದುರ್ಯೋಧನ ಪತನ ಆಗ್ತದೆ ಎಂದು ದುರ್ಯೋಧನ ಬಿದ್ದು ಹೋಗ್ತಾನೆ ಎಂದು ಕಲಿಯುಗ ಶುರು ಆಗ್ತದೆ. ಆವಾಗ ಇನ್ನೂ ಪ್ರಾಣ ಹೋಗಿರೋದಿಲ್ಲ, ಪ್ರಾಣ ಪಕ್ಷಿ ಹೋಗಿರೋದಿಲ್ಲ ದುರ್ಯೋಧನ. ಆವಾಗ ಅನೇಕರು ಬಂದು ಅವನನ್ನು ಭೇಟಿಯಾಗಿ ಆಗ್ತಾ ಹೋಗ್ತಿರ್ತಾರೆ. ಕೊನೆಗೆ ಬಂದವರು ಯಾರು ಅಂದರೆ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಬಳಿಗೆ ಬರ್ತಾರೆ. ಆವಾಗ ದುರ್ಯೋಧನ ಇಲ್ಲಿಯವರೆಗೆ ಅಭಿಷೇಕ ಮಾಡಿದ, ಸೇನಾಧಿಪತಿ ಅಂತ ಅಭಿಷೇಕ ಮಾಡಿರ್ತಾನೆ. ಭೀಷ್ಮರಿಗೆ, ದ್ರೋಣರಿಗೆ, ಕರ್ಣನಿಗೆ ಎಲ್ಲ ಅಭಿಷೇಕ ಮಾಡಿರ್ತಾನೆ. ಈಗ ಯಾರಿಗೆ ಅಭಿಷೇಕ ಮಾಡ್ತಾನೆ? ಅಶ್ವತ್ಥಾಮಾಚಾರ್ಯರಿಗೆ ಅಭಿಷೇಕ ಮಾಡ್ತಾನೆ. ಯಾವುದರಿಂದ ಅಭಿಷೇಕ ಮಾಡಿದ ದುರ್ಯೋಧನ ಅಂದರೆ ಅಲ್ಲಿ ಜಲ ಇರಲಿಲ್ಲ, ನೀರು ಇರಲಿಲ್ಲ, ಅಲ್ಲಿ ಉಸುಕು ಇತ್ತು, ಮಣ್ಣಿತ್ತು. ಆ ಮಣ್ಣಿನಿಂದಲೇ ಅಶ್ವತ್ಥಾಮನಿಗೆ ಅಭಿಷೇಕ ಮಾಡಿ ನನ್ನ ಮಾತು ನಡೆಸ್ಕೊಳ್ಬೇಕು. 2 ಮಾತು ಅಂತ ಏನು ಅಂದರೆ, ಒಂದು ಪಾಂಡವರ ಸಂತತಿ ನಾಶ ಆಗಬೇಕು, ಪಾಂಡವರ ಸಂತತಿ ನಾಶ ಆಗಬೇಕು. ಇನ್ನೊಂದು ನನ್ನ ಸಂತತಿ ಸಿಂಹಾಸನದಲ್ಲಿ ಕೂಡಬೇಕು. ಅವನು ದುರ್ಯೋಧನನಿಗೆ ವಚನ ಕೊಡ್ತಾನೆ ಅಶ್ವತ್ಥಾಮಾಚಾರ್ಯ, ಆಗಲಿ ಮಾಡ್ತೇನೆ ಅಂತ. ಹೇಗೆ ಮಾಡಬೇಕು? ಈಗ ಪಾಂಡವರ ಸಂತತಿ ನಾಶ ಆಗಬೇಕು, ಅದನ್ನು ಮಾಡ್ತೇನೆ ಅಂತಾನೆ. ಈಗ ಇನ್ನೊಂದೇನು, ನನ್ನ ಸಂತತಿ ಸಿಂಹಾಸನದಲ್ಲಿ ಕೊಡಬೇಕು ಅಂತ ದುರ್ಯೋಧನ ಹೇಳ್ತಾನೆ. ಹೇಗೆ ಕೊಡಬೇಕು ಈಗ? ಅದಕ್ಕೆ ಅಶ್ವತ್ಥಾಮಾಚಾರ್ಯನಿಗೆ ದುರ್ಯೋಧನ ಹೇಳ್ತಾನೆ, ನನ್ನ ಕ್ಷೇತ್ರ ಅಂದರೆ ಭಾನುಮತಿಯಲ್ಲಿ ನೀನು ಮಕ್ಕಳನ್ನು ಪಡೆದು ಅಲ್ಲಿ ಸಿಂಹಾಸನದಲ್ಲಿ ಕೊಡಿಸಬೇಕು ಅಂತ. ಅದಕ್ಕೂ ಅಸ್ತು ಅಂತ ಅಶ್ವತ್ಥಾಮಾಚಾರ್ಯ. ಅಖಂಡ ಬ್ರಹ್ಮಚರ್ಯವನ್ನು ಹೊಂದಿದಂತಹ ಅಶ್ವತ್ಥಾಮಾಚಾರ್ಯರ ಬ್ರಹ್ಮಚರ್ಯ ಅವತ್ತೇನಾಗ್ತದೆ, ಅವತ್ತು ಹೊರಟು ಹೋಗ್ತದೆ. ಆಗ ಅಶ್ವತ್ಥಾಮಾಚಾರ್ಯರು ಏನು ಮಾಡ್ತಾರೆ, ರಾತ್ರೋರಾತ್ರಿ ಪಾಂಡವರ ಶಿಬಿರವನ್ನು ಪ್ರವೇಶ ಮಾಡಿಬಿಟ್ಟು ಅಲ್ಲಿ ಮಲಗಿದವರೆಲ್ಲ ಯಾರೋ ಪಾಂಡವರ ಪುತ್ರರು ಅವರೆಲ್ಲರನ್ನೂ ಏನು ಮಾಡಿಬಿಡ್ತಾನೆ ಅಶ್ವತ್ಥಾಮಾಚಾರ್ಯ, ಅವರ ಶಿರಸ್ಸುಗಳನ್ನೇ ತರಿದು ಹಾಕ್ತಾನೆ. ಜೊತೆಗೆ ಅಶ್ವತ್ಥಾಮಾಚಾರ್ಯರ ಜೊತೆ ಯಾರು ಇರ್ತಾರೆ? ಕೃಪಾಚಾರ್ಯರು ಕೂಡ ಇರ್ತಾರೆ. ಆದರೆ ಈ ಕೆಲಸವನ್ನೆಲ್ಲ ಮಾಡಿದ್ದು ಯಾರೋ ಅಶ್ವತ್ಥಾಮಾಚಾರ್ಯರೇ ಈ ಕೆಲಸವನ್ನು ಮಾಡಿರ್ತಾರೆ. ಆವಾಗ ಇನ್ನೂ ಸಂತತಿ ಪೂರ್ಣ ನಾಶ ಆಗಿರೋದಿಲ್ಲ, ಪಾಂಡವರ ಸಂತತಿ ಉಳ್ಕೊಂಡಿರ್ತದೆ. ಆ ಸಂತತಿಯನ್ನು ನಾಶ ಮಾಡಬೇಕು ಅಂಥೇಳಿ ಅಶ್ವತ್ಥಾಮಾಚಾರ್ಯ ಏನು ಪ್ರಯೋಗ ಮಾಡ್ತಾರೆ? ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ. ಆ ಬ್ರಹ್ಮಾಸ್ತ್ರ ಅದು ಎಲ್ಲಿ ಹೋಗ್ತದೆ ಅಂದರೆ ಉತ್ತರಾದೇವಿಯ ಗರ್ಭದ ಒಳಗೆ ಪ್ರವೇಶ ಮಾಡ್ತದೆ ಆ ಬ್ರಹ್ಮಾಸ್ತ್ರ. ಯಾಕೆಂದರೆ ಉತ್ತರ ಅಂದರೆ ಯಾರು ಅಂದರೆ ಅಭಿಮನ್ಯುವಿನ ಪತ್ನಿ, ಸುಭದ್ರೆಯ ಸುತ ಅರ್ಜುನ. ಸುಭದ್ರ ಯಾರು? ಕೃಷ್ಣನ ತಂಗಿ. ಸುಭದ್ರೆಯ ಸುತನಾದವನು ಅರ್ಜುನ ಮತ್ತು ಸುಭದ್ರೆಯರ ಸುತನಾದವನು ಅಭಿಮನ್ಯು. ಅಭಿಮನ್ಯುವಿನ ಪತ್ನಿ ಉತ್ತರಾದೇವಿಯ ಗರ್ಭವನ್ನು ಬ್ರಹ್ಮಾಸ್ತ್ರ ಪ್ರವೇಶ ಮಾಡುತ್ತದೆ. ಆಗ ಯಾವಾಗ ಬ್ರಹ್ಮಾಸ್ತ್ರ ಪ್ರವೇಶ ಮಾಡಿತು ಆವಾಗ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ನೀನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡು ಅಂತ ಹೇಳ್ತಾನೆ. ಹಾಗೆ ಇನ್ನೆರಡು ಬ್ರಹ್ಮಾಸ್ತ್ರಗಳು, ಒಂದು ಅಶ್ವತ್ಥಾಮ ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರ, ಇನ್ನೊಂದು ಅರ್ಜುನ ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರ. ಈ ಎರಡು ಬ್ರಹ್ಮಾಸ್ತ್ರಗಳು ತಾಕಲಾಟ ಆದರೆ ಏನಾಗ್ತದೆ? ಧ್ವಂಸ ಆಗ್ತದೆ, ಇಡೀ ವಿಶ್ವ ವಿನಾಶ ಆಗ್ತದೆ. ಅದು ಆಗಬಾರದು ಅಂಥೇಳಿ ವೇದವ್ಯಾಸ ದೇವರು ಏನು ಮಾಡ್ತಾರೆ? ಆ ಎರಡೂ ಬ್ರಹ್ಮಾಸ್ತ್ರಗಳನ್ನು ಸ್ತಂಭನ ಮಾಡ್ತಾರೆ. ಎರಡು ಬ್ರಹ್ಮಾಸ್ತ್ರಗಳನ್ನು ತಡೆ ಹಿಡಿದು ವೇದವ್ಯಾಸರು ಹೇಳ್ತಾರೆ, ನಿಮ್ಮ ಬ್ರಹ್ಮಾಸ್ತ್ರಗಳನ್ನು ನೀವೇನು ಮಾಡಿ? ಉಪಸಂಹಾರ ಮಾಡಿ, ವಿಡ್ರಾ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಅರ್ಜುನ ಮಾಡ್ತಾನೆ, ಇಮ್ಮಿಡಿಯೇಟಾಗಿ ಅರ್ಜುನ ಮಾಡ್ತಾನೆ, ಅಶ್ವತ್ಥಾಮ ಮಾಡೋದಿಲ್ಲ. ಯಾಕೆಂದರೆ ಆಚಾರ್ಯರು ಹೇಳ್ತಾರೆ ಅಬ್ರಹ್ಮಚರ್ಯ ಅಂತ. ಇಷ್ಟರವರೆಗೆ ಗಳಿಸಿಕೊಂಡ
ಆ ಸಂಪಾದನೆ ಮಾಡಿದ ಬ್ರಹ್ಮಚರ್ಯ ಕೇವಲ ಮಾತಿನಿಂದಲೇ ಏನಾಗಿರುತ್ತದೆ, ಹೊರಡು ಹೋಗಿರುತ್ತದೆ. ಅದರಿಂದ ನಾವು ಮಾತನಾಡುವಾಗ ತುಂಬ ಕೇರ್ಫುಲ್ ಆಗಿ ದೊಡ್ಡವರ ಜೊತೆಗೆ ಮಾತಾಡಬೇಕಾಗ್ತದೆ. ಅಜಾಗರೂಕರಾಗಿ ಮಾತಾಡಿಬಿಟ್ರೆ ಗಳಿಸಿದ ಏನೋ ಒಂದು ಪುಣ್ಯ ಇದೆ, ಅದು ಹಾನಿಯಾಗ್ತದೆ. ಹೀಗೆ ಅಶ್ವತ್ಥಾಮಾಚಾರ್ಯರ ಬ್ರಹ್ಮಚರ್ಯ ಅದು ಬ್ರಹ್ಮಚರ್ಯ ನಾಶಕ್ಕೆ ಅದು ಒಂದು ಕಾರಣ ಅಂತ ಆಗ್ತದೆ. ಕೃಷ್ಣ ಹೇಳ್ತಾನೆ ಅಶ್ವತ್ಥಾಮರಿಗೆ, ನೋಡು ಅಶ್ವತ್ಥಾಮ, ಕೊನೆ ಪಕ್ಷ ಬ್ರಹ್ಮಾಸ್ತ್ರ ನೀನು ಪ್ರಯೋಗ ನಿಂಗೆ ಹಿಂದೆ ತಗೊಳ್ಲಿಕ್ಕಾಗಿಲ್ಲ, ಅರ್ಜುನ ತಗೊಳ್ತಾನೆ. ಒಂದು ಮಾತಾದರೂ ಹೇಳು, ಏನು, ಪಾಂಡವರ ಸಂತತಿ ವಿನಾಶವಾಗದಂತೆ ಇರಲಿ, ಪಾಂಡವರ ಸಂತತಿ ಮುನ್ನೂರೆಯಲಿ ಅಂತಷ್ಟಾದರೂ ಹೇಳು ಅಂತ ಕೃಷ್ಣ ಹೇಳಿದರೆ ಹೇಳೋದಿಲ್ಲ, ಅಶ್ವತ್ಥಾಮಾಚಾರ್ಯ ಹೇಳೋದಿಲ್ಲ. ಯಾಕೆ? ಕಲಿಪ್ರವೇಶ. ದುರ್ಯೋಧನನಿಗೆ ಮಾತು ಕೊಟ್ಟಿದ್ದೊಂದು, ಕಲಿಪ್ರವೇಶ ಬಂತು. ಅಂದರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ರುದ್ರದೇವರಿಗೆ ಏನಾಗಿದೆ, ಅಲ್ಲಿ ಮನೋವ್ಯತ್ಯಾಸ ಆಗಿದೆ. ನೋಡಿ, ಅವರೇ ಮನೋನಿಯಾಮಕರಾದಂಥ ಶಿವನಿಗೆ ಮನಸ್ಸು ಅದು ವಿಪ್ಲವಾಗಿದೆ ಅಂತ ಅಂದಾಗ ಈ ನಿಮ್ಮ ಪಾಡೆ ಅವರು ಸರ್ವಮಂಗಲದಾತಾರೋ ಪಾರ್ವತಿ ಪರಮೇಶ್ವರು, ಜಗದ್ಗುರುಗಳು, ಜಗತ್ತಿನ ಮಂಗಲಮಯವಾದ ದೇವರು ರುದ್ರದೇವರು. ಆ ರುದ್ರದೇವರ ರೂಪ ಅಶ್ವತ್ಥಾಮಾಚಾರ್ಯ. ಹೌದು, 3 ರೂಪಗಳೇ. ಒಂದು ದುರ್ವಾಸ, ಇನ್ನೊಂದು ಅಶ್ವತ್ಥಾಮಾಚಾರ್ಯ, 3ನೇದ್ದು ಶುಕಾಚಾರ್ಯ. ಹೇಗೆ ಅಶ್ವತ್ಥಾಮಾಚಾರ್ಯರಾಗಿ ಆ ಗರ್ಭಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರೆ, ಅದೇ ಶುಕಾಚಾರ್ಯರಾಗಿ ಬಂದು ಅದೇ ಗರ್ಭಕ್ಕೆ ಬ್ರಹ್ಮೋಪದೇಶವನ್ನು ಮಾಡ್ತಾರೆ. ಅಶ್ವತ್ಥಾಮರಾಗಿ ಬ್ರಹ್ಮಾಸ್ತ್ರ ಪ್ರಯೋಗ, ಶುಕಾಚಾರ್ಯರಾಗಿ ಬ್ರಹ್ಮೋಪದೇಶ, ಭಾಗವತೋಪದೇಶವನ್ನು ಮಾಡ್ತಾರೆ. ಅಂದರೆ ಈ ಗರ್ಭದ ಪಾಲಿಗೆ ಮಾರಕರು ಅವರೇ ಆದರು, ತಾರಕರು ಅವರೇ ಆದರು ಅಂತ. ಹೀಗೆ 3 ರೂಪಗಳು. ನಾವು ಹೇಗೆ ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತ ಹೇಳುವ ಹಾಗೆ, ಪ್ರಥಮೋ ದುರ್ವಾಸ ನಾಮ, ದ್ವಿತೀಯೋ ಅಶ್ವತ್ಥಾಮ ಏವ ಚ ತೃತೀಯ ಶುಕಾಚಾರ್ಯಸ್ತು ಹನುಮತ್ ಕಾರ್ಯ ಸಾಧಕ ಅಂತ. ಹೀಗೆ ನಾವು ಶಿವನ 3 ರೂಪಗಳನ್ನು ಚಿಂತನೆ ಮಾಡುವಂತಹದ್ದು. ಹೀಗೆ ಕೃಷ್ಣ ಹೇಳಿದ ಹಾಗೆ ಅಶ್ವತ್ಥಾಮಾಚಾರ್ಯರು ಕೇಳೋದಿಲ್ಲ. ವೇದವ್ಯಾಸದೇವರು ಹೇಳ್ತಾರೆ, ಕೇಳಲಿಲ್ಲ. ಆಗ ವೇದವ್ಯಾಸದೇವರು ಶಾಪ ಕೊಟ್ಟುಬಿಡ್ತಾರೆ. ಯಾರಿಗೆ? ಅಶ್ವತ್ಥಾಮಾಚಾರ್ಯರಿಗೆ. ಏನು ಅಂದರೆ, ನೀನು ಇಡೀ ಕಲ್ಪ ಪರ್ಯಂತದವರೆಗೆ ಏನಾಗು ರುಜಿನಗ್ರಸ್ತನಾಗುವಂಥ ಶಾಪ ಕೊಡ್ತಾರೆ. ಇಂದಿಗೂ ಅಶ್ವತ್ಥಾಮಾಚಾರ್ಯರು ಪ್ರದೋಷ ಕಾಲದಲ್ಲಿ ಏನು ಮಾಡ್ತಾರೆ, ಪ್ರತಿಯೊಬ್ಬರ ಮನೆಗೆ ಬಂದು ಅಲ್ಲಿ ರಾಮನಾಮ ನಡೀತಾ ಇದ್ದರೆ, ದೇವರ ನಾಮ ನಡೀತಾ ಇದ್ದರೆ ಅದನ್ನು ಕೇಳಿ ತುಂಬ ಸಂತೋಷ ಪಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಅಶ್ವತ್ಥಾಮಾಚಾರ್ಯರು ಬರುವ ಸಮಯ ಯಾವುದು? ಸಂಜೆಯ ಸಮಯ, ಪ್ರದೋಷ ಕಾಲದ ಸಮಯ. ಆ ಸಮಯದಲ್ಲಿ ಏನು ಮಾಡಬೇಕು? ನಾವು ಹರಿನಾಮ ಸಂಕೀರ್ತನೆಯನ್ನು ಸಂಜೆಯ ಸಮಯದಲ್ಲಿ ಮಾಡಬೇಕು. ಹೀಗೆ ಆ ಗರ್ಭದಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗವಾಗಿದೆ. ಅದನ್ನು ತಡೆ ಹಿಡಿದವನು ಯಾರು ಅಂದರೆ ಶ್ರೀಕೃಷ್ಣ ಪರಮಾತ್ಮ, ಭಗವಂತ ಏನು ಮಾಡ್ತಾನೆ? ರಕ್ಷಣೆ ಮಾಡ್ತಾನೆ. ಸರಕ್ಷಿತಾ ರಕ್ಷತಿ ಯೋಹಿ ಗರ್ಭೇ ಅಂತ ಗರ್ಭದಲ್ಲಿಯೂ ಕೂಡ ಭಗವಂತ ರಕ್ಷಣೆ ಮಾಡ್ತಾನೆ. ಹೇಗಿರ್ತಾನೆ ಗರ್ಭದ ಒಳಗೆ ದೇವರು ಅಂದರೆ, ಮಾತು ಗರ್ಭಗತೋ ವೀರಃ ಸತದಾ ಭೃಗುನಂದನ ಅಂಗುಷ್ಠ ಮಾತ್ರಂ ಅಮಲಂ ಸ್ಫುರತ್ಪುರಟ ಮೌಲಿನಂ ಅಪೀಚ ದರ್ಶನಂ ಶ್ಯಾಮಂ ತಡಿದ್ವಾಸ ಸಮಚ್ಯುತಂ ಶ್ರೀಮದ್ದೀರ್ಘ ಚತುರ್ಬಾಹುಂ ತಪ್ತ ಕಾಂಚನ ಕುಂಡಲಂ ಕ್ಷತಜಾಕ್ಷಂ ಗದಾಪಾಣಿಂ ಆತ್ಮನಃ ಸರ್ವತೋ ದಿಶಂ ಪರಿಭ್ರಮಂತಂ ಉಲ್ಕಾಭಾಂ ಭ್ರಾಮಯಂತಂ ಗದಾಮು ಅಂಗುಷ್ಟ ಮಾತ್ರದಷ್ಟು ದೇವರು ಕೃಷ್ಣ ಗರ್ಭದ ಒಳಗೆ ಪ್ರವೇಶ ಮಾಡ್ತಾರೆ. ಅಂಗುಷ್ಟ, ಆ ಒಳಗೆ ಗರ್ಭದ ಶಿಶುವಿನ ಅಂಗುಷ್ಟದಷ್ಟು ದೇವರ ಒಳಗೆ ಪ್ರವೇಶ ಮಾಡಿ ಆ ಗರ್ಭವನ್ನು ರಕ್ಷಣೆ ಮಾಡಿದ. ಪರಿತಃ ಸುತ್ತಲೂ ಪರಿಭ್ರಮಂತಂ, ಸುತ್ತಲೂ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ ದೇವರು. ಈಗ ಹೇಗೆ ನಮ್ಮ ಆರ್ಮಿ ಹಿಮಾಲಯದ ಸುತ್ತಲೂ ಕೂಡ ದೇಶವನ್ನು ಏನು ಮಾಡ್ತಾರೆ,
ರಕ್ಷಣೆ ಮಾಡ್ತಾ ಇರ್ತದೆ. ಪ್ರಾಯ ಅವರು ಹಿಮಾಲಯದ ಸುತ್ತಲೂ ಕೂಡ ಇದ್ದು ರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಕೃಷ್ಣನೇ ಸುದರ್ಶನ ಚಕ್ರ ರೂಪದಿಂದ ಆರ್ಮಿ ರೂಪದಿಂದ ಭಗವಂತ ಇರ್ತಾನೆ ಅಂತ ನಾವು ಭಾವಿಸಬೇಕು. ನಾವು ಇಲ್ಲಿ ಇಷ್ಟು ಕ್ಷೇಮವಾಗಿದ್ದೇವೆ ನೋಡಿ, ಆರಾಮ್ಸೆ ಇದ್ದೇವೆ. ಅಲ್ಲಿ ಲೇಹ ಲಡಾಖ್, ಶ್ರೀನಗರ ಅಥವಾ ಕಾರ್ಗಿಲ್ ಅಲ್ಲೆಲ್ಲ ಹೋಗಿಬಿಟ್ರೆ ಅವರ ತ್ಯಾಗ ಬಹಳ ದೊಡ್ಡದು, ದೇಶಕ್ಕೆ ಮಾಡುವ ತ್ಯಾಗ ದೊಡ್ಡದು. ಅದು ನಾನೇನು ಪ್ರಾರ್ಥನೆ ಮಾಡ್ತೇನೆ, ಈ ಭಾಗವತದಿಂದ ಬರುವ ಪುಣ್ಯ ಆ ಆರ್ಮಿಗೂ ಹೋಗಲಿ ಅಂತ, ಆ ದೇಶ ಯೋಧರಿಗೂ ಕೂಡ ಅದು ಹೋಗಲಿ, ಅವರು ಸುರಕ್ಷಿತವಾಗಿರಲಿ, ಅವರು ಕ್ಷೇಮವಾಗಿರಲಿ. ಯಾಕೆಂದರೆ ಅವರು ನಿಜವಾದ ಹೀರೋಗಳು, ನಿಜವಾದ ನಾಯಕರು, ದೇಶವನ್ನು ರಕ್ಷಣೆ ಮಾಡುವಂತಹ ಯೋಧ ಅವರು. ಹಸಿವು ನೀರಡಿಕೆ ಎಲ್ಲ ಬಿಟ್ಟು ತಮ್ಮ ಸಂಸಾರದ ಬಗ್ಗೆಯೂ ಕೂಡ ಗಮನ ಇಟ್ಟುಕೊಳ್ಳದೆ ನಿತ್ಯ ರಕ್ಷಣೆಯನ್ನು ಯೋಧ ಅವರು ಸೇನೆ ಮಾಡ್ತಾ ಇರ್ತದೆ. ಜೊತೆಗೆ ರೈತರು ನಮಗೆ ಅನ್ನಾದಿಗಳಿಗೆ, ನಮ್ಮ ಅನ್ನಕ್ಕೆ ಕಾರಣೀಭೂತರಾಗುವಂಥ ಅವರು ಎಷ್ಟು ಬೆವರು ಸುರಿಸ್ತಾರೆ. ಈ ಇಬ್ಬರನ್ನೇ ನೆನಪಿಸಿಕೊಳ್ಬೇಕು, ಒಂದು ಆರ್ಮಿ, ಒಂದು ಸೇನೆ, ಮತ್ತೊಂದು ಅನ್ನದಾತರು. ಇವರೊಬ್ಬರನ್ನು ನೆನಪಿಸಿಕೊಂಡ್ರೇ ಕೃಷ್ಣ ವಿಶೇಷವಾಗಿ ಸಂತೋಷ ಪಡ್ತಾನೆ. ಹೀಗೆ ಸುದರ್ಶನ ಚಕ್ರಪಾಣಿಯಾಗಿ ಭಗವಂತ ಗರ್ಭವನ್ನು ರಕ್ಷಣೆ ಮಾಡ್ತಾನೆ. ಸುತ್ತಲೂ ತಿರುಗುವ ಭ್ರಮಣ ಮಾಡುವ ದೇವರನ್ನು ನೋಡಿದ್ದರಿಂದ ಇವನಿಗೆ ಹೆಸರು ಬರ್ತದೆ, ಪರೀಕ್ಷಿತ ಅಂತ ಹೆಸರು ಬರ್ತದೆ. ವಿಷ್ಣುವಿನಿಂದ ರಾತನಾಗಿದ್ದಾನೆ, ಸುರಕ್ಷಿತನಾಗಿದ್ದಾನೆ. ಆದ್ದರಿಂದ ಇವನಿಗೇನು ಹೆಸರು ಬಂತು? ವಿಷ್ಣುರಾತ ಅಂತ ಹೆಸರು ಬಂತು. ಸಂತೋಷವಾಯಿತು. ಯುಧಿಷ್ಠಿರಾದಿಗಳಿಗೆ ತುಂಬ ಸಂತೋಷವಾಗ್ತದೆ. ಯಾಕೆಂದರೆ ಸಂತತಿಯನ್ನು ಬೆಳಗುವ ವಂಶಪ್ರದೀಪ ನಮ್ಮ ವಂಶದಲ್ಲಿ ಹುಟ್ಟಿದ ಅಂತ ಸಂತೋಷವಾಗ್ತದೆ. ಆ ಸಮಯದಲ್ಲಿ ಮಗುವಿಗೆ 2 ಮಾಡಿಸ್ಬೇಕಾಗ್ತದೆ. ಆ ಟೈಮಲ್ಲಿ ಹುಟ್ಟಿದ ಸಮಯವನ್ನು, ಹುಟ್ಟುವಾಗ ಇನ್ನೂ ವೃದ್ಧಿ ಬಂದಿರೋದಿಲ್ಲ. ವೃದ್ಧಿ ಯಾವಾಗ ಬರ್ತದೆ ಅಂದರೆ ಹಿರಣ್ಯಂ ಪ್ರಾದಾತ್ ಸ್ವನ್ನಂ ಚ ವಿಪ್ರೇಭ್ಯ ಪ್ರಜಾತೀರ್ಥೆ ಸತೀರ್ಥವತ್. ನಾಳ ಚಿನ್ನಾಗಬೇಕು, ಅದನ್ನು ಪ್ರಜಾತೀರ್ಥ ಅಂತ ಕರೀತಾರೆ. ಪ್ರಜಾತೀರ್ಥ ಅಂದ್ರೆ ಏನು ಗೊತ್ತೇನು? ಹೊಕ್ಕಳು ಬಳ್ಳಿದೆಯಲ್ಲ, ನಾಭಿಲತಾ, ಆ ನಾಭಿಲತೆಯನ್ನು ಕೇಳ್ತಾರಲ್ಲ, ಮುಂದಿದ್ದವ್ರಿಗೆ ಕೇಳ್ತದೆ, ಹಿಂದಿದ್ದವ್ರಿಗೆ ಗೊತ್ತಿಲ್ಲ ಅಷ್ಟಂತೆ. ನಾಭಿಲತೆಯನ್ನು ಕತ್ತರಿಸುವ ಮೊದಲು ಸೂತಕ ಇರುವುದಿಲ್ಲ. ಯಾವಾಗ ನಾಳ ಛೇದನ ಆಗ್ತದೆ ಆವಾಗ ಸೂತಕ ಅಂತ ಬರ್ತದೆ. ಆ ಸಮಯದಲ್ಲಿ ಏನು ಮಾಡಬೇಕು? ಆ ಸಮಯದಲ್ಲಿ ಅಂದರೆ ನಾಳಚ್ಛೇದನ ಆಗುವ ಮೊದಲೇ ಆ ಸಮಯದಲ್ಲಿ ಬ್ರಾಹ್ಮಣರಿಗೆ ದಾನಾದಿಗಳನ್ನು ಮಾಡಬೇಕು. ಯಥಾಶಕ್ತಿಯಾಗಿ ದಾನಾದಿಗಳನ್ನು ಮಾಡಿದರೆ ಅದನ್ನೇನು ಕರೀತಾರೆ? ಅದನ್ನು ಪ್ರಜಾತೀರ್ಥ ಅಂತ ಕರೀತಾರೆ ಆ ಸಮಯವನ್ನು. ಇಂಥ ಸಮಯದಲ್ಲಿ ಯುಧಿಷ್ಠಿರೇನು ಮಾಡಿದ್ದಾನೆ? ಆವಾಗ ಅವನು ದಾನಾದಿಗಳನ್ನು ಬ್ರಾಹ್ಮಣರಿಗೆ ಮಾಡಿದ್ದಾನೆ. ಮುಂದೆ ಎಲ್ಲ ಬ್ರಾಹ್ಮಣರು, ಪುರೋಹಿತರು, ವಿಶೇಷವಾಗಿ ಧೌಮ್ಯಾಚಾರ್ಯರು, ಕೃಪಾಚಾರ್ಯರು, ಧೌಮ್ಯಾಚಾರ್ಯರು ಏನು ಮಾಡಿದ್ದಾರೆ? ಜಾತಕರ್ಮ ಸಂಸ್ಕಾರ ಮಾಡಿದ್ದಾರೆ. ಆಮೇಲೆ ನಾಮಕರಣ ಸಂಸ್ಕಾರವನ್ನು ಮಾಡಿದ್ದಾರೆ. ಮತ್ತು ಅವನಿಗೆ ಫಲವನ್ನು ಹೇಳಿದ್ದಾರೆ. ಅವನ ಭವಿಷ್ಯ ಏನು ಅನ್ನೋದನ್ನು ಕೂಡ ಆವಾಗ ತಿಳಿಸಿದ್ದಾರೆ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಅವನನ್ನು ರಕ್ಷಣೆ ಮಾಡಿ ಏನು ಮಾಡ್ತಾನೆ? ದ್ವಾರಕೆಗೆ ಹೊರಡ್ತಾನೆ. ರಥದಲ್ಲಿ ಕುಳಿತವನು ಕೃಷ್ಣ ಮತ್ತೆ ಬಂದು ಇವರನ್ನು ರಕ್ಷಣೆ ಮಾಡಿ ಪುನಃ ಏನು ಮಾಡ್ತಾನೆ? ದ್ವಾರಕೆಗೆ ಅಂತ ಹೊರಡ್ತಾನೆ. ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷಾ. ಸಕಲ ಭಾಗ್ಯವತಿ ಅಂತ ಎನಿಸಿದ್ದು ಯಾವುದೋ ದ್ವಾರಕೆಯನ್ನು ತುಂಬ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಭಾಗವತದಲ್ಲಿ. ಒಬ್ಬರು ಕವಿಗಳು ಹೇಳಿದ್ದಾರೆ, ಸುಂದರತರ ದ್ವಾರಾವತಿ ನಗರ, ಸುತ್ತಲೂ ಜಲ 12 ವಿಸ್ತಾರ, ಸಿಂಧೂರದಲ್ಲಿ ಕೆತ್ತಿದ ಗೋಪುರ, ಶಶಿಕೋಟಿ ಪ್ರಭೆಗಳ ಧಿಕ್ಕಾರ, ಒಂದಾಲೊಂದಲಿಹದು ಪ್ರಾಕಾರ, ವಜ್ರವೈಢೂರ್ಯ ಕವಾಟದ್ವಾರ, ಬಂಧಿಸಿಹನು ಒಂದು ರತ್ನಗಳಿಂದ ಅಂದವಾದ ಆಲ್ಮೇರಿಗಳು,
ಸಕಲ ಋತುಗಳ ಫಲ ಪುಷ್ಪಗಳು ಕಂಗೊಳಿಸುತ್ತ ಚಂದನ ಬೀರುವವು. ಉದ್ಯಾನಗಳು ಹೂದೋಟಗಳು ಸ್ವರ್ಗದ ಉಪವನ ಮೀರಿಸುತ್ತಿಹವು. ನಗರ ದ್ವಾರ ಮಹಾದ್ವಾರ ರಾಜಮಾರ್ಗ ರಮಣೀಯ. ತಳಿರು ತೋರಣ ಸಿಂಗಾರ ಚಿತ್ರ ವಿಚಿತ್ರ ಧ್ವಜ ಪತಾಕೆಗಳು. ರಥ ಬೀದಿಗಳು ಆಪಣ ಬೀದಿಗಳು ರಂಗವಲ್ಲಿಯ ತಾರೆಗಳು. ಸುಗಂಧ ಜಲ ಪೂರಿತ ಕಲಶಗಳು ಧೂಪ ದೀಪ ನೈವೇದ್ಯಗಳು. ಗಜಾಶ್ವರಥ ಪದಾತಿ ನಿಖರಗಳು ಜಯ 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 ಹಾಡುವವು ದ್ವಾರಕಾ ನಗರ. ಹೀಗೆ ಒಬ್ಬ ಕವಿಗಳು ಹೇಳಿರುವಂತಹದ್ದು. ಅಂದರೆ ಈ ಪದ್ಯ ಕೇಳಿಬಿಟ್ರೆ ನಮಗೆ ಏನಾಗ್ತದೆ, ದ್ವಾರಕಾ ಕಣ್ಮನೆ ಬಂದಂತೆ ಆಗ್ತದೆ. ಈ ಭಕ್ತ ಸುಧಾಮ ಅಂತ ಚರಿತ್ರೆ ಇತ್ತು. ಅದನ್ನು ಬಹಳ ರಮಣೀಯವಾಗಿ ಹೇಳ್ತಿದ್ರು. ಯಾರೋ ನಮ್ಮ ಭದ್ರಗಿರಿ ಅಚ್ಯುತದಾಸರು ಅಂತ ರಮಣೀಯವಾಗಿ ಹೇಳುವಂಥದ್ದು. ಆ ಸಮಯದಲ್ಲಿ ಸುಧಾಮ ಎಲ್ಲಿಗೆ ಬರ್ತಾನೆ? ದ್ವಾರಕೆಗೆ ಬರ್ತಾನೆ. ದ್ವಾರಕೆಗೆ ಬಂದಾಗ ಆ ದ್ವಾರಕೆ ಹೇಗಿತ್ತು ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಅದು ನನಗೆ ಈ ಶ್ಲೋಕ ನಂಗೆ ಸಿಕ್ಕಿದ್ದಿಲ್ಲ, ಈ ಪದ್ಯ. ನಾನು ಅದನ್ನು ಪ್ಲೇ ಮಾಡಿದೆ ಯೂಟ್ಯೂಬಿಗೆ ಹೋಗಿ. ಯಾರದು ಇವರು ಭದ್ರಗಿರಿ ಅಚ್ಯುತದಾಸರದ್ದು ಪ್ಲೇ ಮಾಡಿದೆ. ಅದು ಅವರು ತುಂಬ ಸ್ಪೀಡಾಗಿ ಹೇಳಿದ್ದಾರೆ. ನನಗೆ ಹೇಗೆ ಇದು ಬರ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿನ್ನೆ ರಾತ್ರಿ ಕುಳಿತುಕೊಂಡು 2 ತಾಸು ಆಯ್ತಿದ್ದು ಇದು ಇಷ್ಟೇ ಬರಲಿಕ್ಕೆ, 2 ತಾಸು. ಅಂದರೆ ಅದು ಸ್ಪೀಡಾಗಿ ಹೇಳಿದ್ದಾರೆ. ಅವರ ವಾದ್ಯಗಳ ಸಮ್ಮೇಳನವಾಗಿ ಭಾಳ ಚೆಂದ ಹೇಳಿದ್ದಾರೆ. ಅದು ಮತ್ತೆ ಕೇಳಬೇಕಲ್ಲ, ಕೇಳಿ ಕೇಳಿ ಬರ್ಕೊಳ್ಬೇಕಾಗ್ತದೆ. ಅಂತೂ ಇಂತೂ ಒಂದು ಹಂತಕ್ಕೆ ಬಂದಿತ್ತು. ನಂಗೆ ಖುಷಿ ಕೊಟ್ಟಿತ್ತು. ಹೇಗೆ ಭಾಳ ಚೆಂದದ ನೋಡಿ, ನನಗೆ ಭಾಳ ಖುಷಿ ಕೊಟ್ಟಿದೆ ಈ ಶ್ಲೋಕ. ಎಲ್ಲರಿಗೂ ಸಂತೋಷ ಆಗ್ತದೆ. ಸುಂದರತರ ದ್ವಾರಾವತಿ ನಗರ ಸುತ್ತಲೂ ಜಲ ದ್ವಾದಶ ವಿಸ್ತಾರ. ಸಿಂಧೂರದಲ್ಲಿ ಕೆತ್ತಿದ ಗೋಪುರ ಶಶಿಕೋಟಿ ಪ್ರಭೆಗಳ ಧಿಕ್ಕಾರ. ಒಂದಾಲೊಂದೆರಡು ಪ್ರಾಕಾರ ವಜ್ರವೈಡೂರ್ಯ ಕವಾಟ ದ್ವಾರ. ಬಂಧಿಸಲು ರಂದು ರತ್ನಗಳಿಂದ ಅಂದವಾದ ಆಲ್ಮೇರಿಗಳು. ಸಕಲ ಋತುಗಳ ಫಲ ಪುಷ್ಪಗಳು ಕಂಗೊಳಿಸುತ್ತ ಚಂದನ ಬೀರುವವು. ಉದ್ಯಾನಗಳು ಹೂದೋಟಗಳು ಸ್ವರ್ಗದ ಉಪವನ ಮೀರಿಸುತ್ತಿಹವು. ನಗರ ದ್ವಾರ ಮಹಾದ್ವಾರ ರಾಜಮಾರ್ಗ ರಮಣೀಯ. ತಳಿರು ತೋರಣ ಸಿಂಗಾರ ಚಿತ್ರ ವಿಚಿತ್ರ ಧ್ವಜ ಪತಾಕೆಗಳು. ರಥ ಬೀದಿಗಳು ಆಪಣ ಬೀದಿಗಳು ರಂಗವಲ್ಲಿಯ ತಾರೆಗಳು. ಸುಗಂಧ ಜಲ ಪೂರಿತ ಕಲಶಗಳು ಧೂಪ ದೀಪ ನೈವೇದ್ಯಗಳು. ಗಜಾಶ್ವರಥ ಪದದ ನಿಖರಗಳು ಜಯ 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 ಹಾಡುವವು. ಹೀಗೆ ಒಂದು ಕನ್ನಡದ ಕಸ್ತೂರಿಯಲ್ಲಿ ಒಂದು ಬೆಳಗಿದಂತಹ ಒಂದು ದ್ವಾರಕಾ ನಗರಿಯನ್ನು ವರ್ಣನೆ ಮಾಡುವಂತಹ ಒಂದು ಪದ್ಯ ಇದು. ಭಾಗವತದಲ್ಲಿ ಹೆಂಗೆ ದ್ವಾರಕಾ ನಗರಿ ನಿರ್ಮಾಣ ಮಾಡಿದಾರಲ್ಲ, ಸಂಸ್ಕೃತದಲ್ಲಿ ಯಥಾವತ್ತಾಗಿ ಈ ಕನ್ನಡದಲ್ಲಿ ಅದು ವರ್ಣಿತವಾಗಿದೆ. ಹೀಗೆ ಕೃಷ್ಣ ಪರಮಾತ್ಮ ದ್ವಾರಕೆಗೆ ಬಂದಿದ್ದಾನೆ. ಬಂದಿರುವಾಗ ಈ ಕಡೆ ಕೃಷ್ಣ ಪರಮಾತ್ಮ ದ್ವಾರಕೆಗೆ ಹೋಗಿ ಅನೇಕ ದಿನಗಳಾಯಿತು. ಕೃಷ್ಣನಲ್ಲಿಯೇ ಪಾಂಡವರಿಗೆ ಮನಸ್ಸು. ಆ್ಯಕ್ಚುಲಿ ಕೃಷ್ಣನ ಫ್ರಮ್ ಅಡ್ರೆಸ್ ಇಲ್ಲೇ, ಯಾರೋ ಪಾಂಡವರ ಮನೆಯಲ್ಲೇ ಹೆಚ್ಚು ಇರುವವರು. ಮತ್ತು ಇವನು ಇಲ್ಲೇ ಇದ್ದರೆ ಮತ್ತೆ ಅಲ್ಲಿ ದ್ವಾರಕಾ ನಗರಿ ಜನ ಕೇಳ್ತಿರಲಿಲ್ಲ. ರುಕ್ಮಿಣಿ ಸತ್ಯಭಾಮೆಯರೆಲ್ಲ ಇರ್ತಿದ್ರು, ಮತ್ತೆ ಅಲ್ಲಿ ಹೋಗಬೇಕಾಗ್ತಿತ್ತು, ಮತ್ತೆ ಬರ್ತಿದ್ದ. ಹೀಗಿರುವಾಗ ವಿದುರ ತೀರ್ಥಯಾತ್ರೆ ಮುಗಿಸಿಕೊಂಡು ವಿದುರ ಬರ್ತಾನೆ ಹಸ್ತಿನಾಪುರಕ್ಕೆ. ವಿದುರ ಬರ್ತಾನೆ. ವಿದುರ ಮೈತ್ರೇಯರಿಗೆ ಸಂವಾದ ಆಗಿರುತ್ತದೆ. ಎಲ್ಲಿ? ಹರಿದ್ವಾರದಲ್ಲಿ ವಿದುರ ಮತ್ತು ಮೈತ್ರೇಯರು ಸೇರಿಕೊಂಡು ಸಂವಾದವನ್ನು ಮಾಡಿರ್ತಾರೆ. ಅದು ಒಂದು ಭಾಗವತನೇ. ಮೈತ್ರೇಯರು ವಿದುರನಿಗೆ ಒಂದು ಏನು ಉಪದೇಶವನ್ನು ಮಾಡಿರ್ತಾರೆ, ಅದು ಒಂದು ಧಾರ, ಅದು ಭಾಗವತ. ಇಷ್ಟೆಲ್ಲ ತೀರ್ಥಯಾತ್ರೆ ಮುಗಿಸಿಕೊಂಡು ಹಸ್ತಿನಾಪುರಕ್ಕೆ ಬಂದಾಗ ತುಂಬ ಸಂತೋಷ ಪಡ್ತಾರೆ. ಹಸ್ತಿನಾಪುರದಲ್ಲಿ ಯಾರು ಧರ್ಮರಾಜಾದಿಗಳು, ಧೃತರಾಷ್ಟ್ರ ಅಂತೂ ತುಂಬ ಸಂತೋಷ ಪಡ್ತಾನೆ. ವಿದುರ ತಮ್ಮ ಅವನು ಎಷ್ಟು ದಿವಸಗಳಾಗಿತ್ತು ತೀರ್ಥಯಾತ್ರೆ ಹೋಗಿದ್ದ. ಒಂದು ಟೈಪ್ ಧೃತರಾಷ್ಟ್ರನಿಗೆ ರೈಟ್ ಹ್ಯಾಂಡ್ ಅವನು. ಯಾರೋ? ವಿದುರ. ಆ್ಯಕ್ಚುಲಿ ನೀವು ನೋಡಿ ಮಹಾಭಾರತದೊಳಗೆ ಎಷ್ಟೋ ವಿಷಯಗಳನ್ನು ಧೃತರಾಷ್ಟ್ರ ನಿರ್ಣಯ ತಗೊಂಡಿದ್ದು ಯಾರ ಮೇಲೆ, ಯಾರು ಡಿಪೆಂಡ್ ಆಗಿ ತಗೊಂಡಿದ್ದಾನ ಅವನು? ವಿದುರನ ಮೇಲೆ. ವಿದುರ ಹೇಳಿದ ಅಂಶಗಳನ್ನು ಎಷ್ಟೋ ಕೇಳಿದ್ದಾನೆ ಧೃತರಾಷ್ಟ್ರ. ಅದನ್ನೇ ವಿದುರ ನೀತಿ ಅಂತ ಹೇಳೋದು. ವಿದುರ ಇಲ್ಲದೆ ಇದ್ದದ್ದರಿಂದ ಅವನಿಗೆ ಏನಾಗಿತ್ತು, ಒಂದು ಕೈಯೇ ಹೋದ ಹಾಗಾಗಿತ್ತು. ತುಂಬ ಸಂತೋಷ ಪಡ್ತಾನೆ ಧೃತರಾಷ್ಟ್ರ. ಸಂಜಯ ಇದ್ದದ್ದರಿಂದ ಸ್ವಲ್ಪ ಸಮಾಧಾನ ಆಗಿತ್ತು ಅವನಿಗೆ. ಯಾರಿಗೆ? ಧೃತರಾಷ್ಟ್ರನಿಗೆ. ಯಾಕೆಂದರೆ ಸಂಜಯ ಧೃತರಾಷ್ಟ್ರನ ಸಾರಥಿ, ಜೊತೆಗೆ CC ಕ್ಯಾಮ್ರಾ ಇದ್ದಂಗೆ.
ಧೃತರಾಷ್ಟ್ರನಿಗೆ ಎಲ್ಲ ಹೇಳಿದ್ದು, ಪ್ರತಿಯೊಂದು ವರ್ಣನೆ ಮಾಡಿದ್ದು ಯಾರೋ ಸಂಜಯ. ಅದಕ್ಕೆ ಭಗವದ್ಗೀತಾದಲ್ಲಿ ಅಲ್ಲಲ್ಲಿ ಬರ್ತದೆ ಏನು ಅಂತ, ಸಂಜಯ ಉವಾಚ ಅಂತ. ಹೀಗೆ ಧೃತರಾಷ್ಟ್ರನಿಗೆ ತುಂಬ ಬೇಕಾದವನು, ಆಪ್ತ, ಪರಮಾಪ್ತ, ಸಾರಥಿಯೂ ಆಗಿದ್ದ. ಆಚಾರ್ಯರು ಸಂಜಯನ ಬಗ್ಗೆ ಹೇಳಿದ್ದಾರೆ. ಸಂಜಯ ಇದ್ದದರಿಂದ ಸ್ವಲ್ಪ ಸಮಾಧಾನ ಇದ್ದ. ಅಕಸ್ಮಾತ್ ಸಂಜಯನೂ ಇಲ್ಲ ಅಂತಾಗಿದ್ದರೆ ಧೃತರಾಷ್ಟ್ರ ಅವನು ನಿರ್ವೀರ್ಯನಾಗಿ ಬಿಡ್ತಿದ್ದ. ಹೀಗೆ ವಿದುರ ಬಂದಿದ್ದರಿಂದ ಅವನು ಸಂಜಯ ಸಂತೋಷಪಟ್ಟ, ಕೃಪಾಚಾರ್ಯರು ಸಂತೋಷಪಟ್ಟರು. ಕುಂತಿ, ಗಾಂಧಾರಿ, ದ್ರೌಪದಿ, ಸುಭದ್ರ, ಉತ್ತರ, ಕೃಪಿ ಇವರೆಲ್ಲರೂ ವಿದುರ ಬಂದಿದ್ದರಿಂದ ಸಂತೋಷ ಪಡ್ತಾರೆ. ವಿದುರಾಗಮನವನ್ನು ಕೇಳಿ ಬಹಳ ಅವರಿಗೆ ಆನಂದ ಆಗ್ತದೆ. ಆಲಿಂಗನ ಧೃತರಾಷ್ಟ್ರ ಅಂತೂ ಆಲಿಂಗನ ಮಾಡ್ಕೊಂಡು ಬಿಡ್ತಾನೆ, ಹತ್ತು ಬಿಡ್ತಾನೆ ಧೃತರಾಷ್ಟ್ರ. ತಮ್ಮನ ಆಲಿಂಗನವನ್ನು ಮಾಡಿಕೊಂಡು ಕಣ್ಣೀರು ಹಾಕಿ ಬಿಡ್ತಾನೆ. ಈಗ ಕೈ ಕೊಟ್ಟು ಹೇಳ್ತಾನೆ, ನಮ್ಮ ಮೇಲೆ ಕೈ ಇಡು, ಇನ್ಮೇಲೆ ನೀನು ಎಲ್ಲೂ ಹೋಗೋದಿಲ್ಲಲ್ಲ ಅಂತಾನೆ ಧೃತರಾಷ್ಟ್ರ. ಇನ್ಮೇಲೆ ಎಲ್ಲೂ ಹೋಗೋದಿಲ್ಲಲ್ಲ, ನನ್ನ ಜೊತೆಗೆ ಇರ್ತೀಯಲ್ಲ ಅಂತಾನೆ. ಇಲ್ಲ ಅಣ್ಣ ಎಲ್ಲೂ ಹೋಗೋದಿಲ್ಲ, ನೀನು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಹೀಗೆ ಧೃತರಾಷ್ಟ್ರನ ಬಳಿಗೆ ಒಂದು ಯೋಗಕ್ಷೇಮ ವಿಚಾರ ಆಗ್ತದೆ ವಿದುರನಂದು. ಮುಂದೆ ಹೀಗಿರುವಾಗ ಧರ್ಮರಾಜ ವಿದುರನ ಬಳಿಯಲ್ಲಿ ಅನೇಕ ವಿಷಯಗಳನ್ನು ತಿಳ್ಕೊಳ್ತಾನೆ. ಎರಡು ಅದೇ ರೂಪಗಳೇ. ಒಂದು ಚಿಕ್ಕಪ್ಪ, ಒಂದು ಕಾಕ, ಅವನ ಮಗ. ವಿದುರ ಅವನು ಯಮಧರ್ಮ, ಧರ್ಮರಾಜ ಯುಧಿಷ್ಠಿರ ಅವನು ಯಮಧರ್ಮ. ಅವನು ಸೀನಿಯರ್ ಧರ್ಮ, ಇವನು ಜೂನಿಯರ್ ಧರ್ಮ. ಇಷ್ಟೇ ವ್ಯತ್ಯಾಸ. ಅದು ಧರ್ಮರಾಜನ ರೂಪವೇ, ಇದು ಧರ್ಮರಾಜನ ರೂಪವೇ. ಧರ್ಮರಾಜ ಕೇಳ್ತಾನೆ ವಿದುರನಿಗೆ, ಒಂದು ಟೈಮಲ್ಲಿ ಕೇಳ್ತಾನೆ, ನೀವು ತೀರ್ಥಯಾತ್ರೆ ಮಾಡ್ಕೊಂಡು ಬಂದಿದ್ದೀರಲ್ಲ, ನೋಡಿ ಧರ್ಮರಾಜನ ಮನಸ್ಸಲ್ಲಿ ನೋಡಿ ಹೇಗಿದೆ. ನೀವು ತೀರ್ಥಯಾತ್ರೆ ಮಾಡ್ಕೊಂಡು ಬಂದಿದ್ದೀರಲ್ಲ, ನೀವು ದ್ವಾರಕ್ಕೆ ಹೋಗಿರ್ತೀರಿ, ತೀರ್ಥಯಾತ್ರೆ ದ್ವಾರಕ್ಕೆ, ಕೃಷ್ಣ ಹೇಗಿದ್ದಾನೆ ಕೇಳ್ತಾನೆ ಧರ್ಮರಾಜ. ಮತ್ತೆ ಅದೇ ಗುಂಗವನಿಗೆ ಆ ಕೃಷ್ಣನಲ್ಲೇ ಮನಸ್ಸು. ಕೃಷ್ಣಾಸಕ್ತ ಪಾಂಡವಾಹ, ಕೃಷ್ಣಾಸಕ್ತ ಪಾಂಡವಾಹ. ಕೃಷ್ಣ ಹೇಗಿದ್ದಾನೆ, ವಸುದೇವ ಹೇಗಿದ್ದಾನೆ, ದೇವಕಿ ಹೇಗಿದ್ದಾಳೆ ಅಂತ ಎಲ್ಲ ದ್ವಾರಕೆಯ ಬಗ್ಗೆ ತಿಳ್ಕೊಳ್ತಾನೆ. ಪ್ರಶ್ನೆ ಮಾಡ್ತಾನೆ. ವಿದುರನಿಗೆ ಗೊತ್ತಿರ್ತದೆ, ಆದರೆ ವಿದುರ ಹೇಳೋದಿಲ್ಲ. ವಿದುರ ತೀರ್ಥಯಾತ್ರೆಗೆ ಹೋಗಿ ಬರುವಾಗ ದ್ವಾರಕೆಯ ಸುದ್ದಿ ಪೂರ್ಣ ಗೊತ್ತಿದೆ ಅವನಿಗೆ, ವಿದುರನಿಗೆ ಗೊತ್ತಿರ್ತದೆ. ಏಕೆಂದರೆ ದ್ವಾರಕಾ ಅಷ್ಟೊತ್ತಿಗಾಗುವಾಗ ದ್ವಾರಕಾ ಸಮುದ್ರದಲ್ಲಿ ಮುಳುಗಿ ಹೋಗಿರ್ತದೆ, ಅದು ಗೊತ್ತಾಗಿರ್ತದೆ ವಿದುರನಿಗೆ. ಕೃಷ್ಣ ಅವನು ವ್ಯಾಧನ ಬಾಣದಿಂದ ಪೀಡಿತನಾಗಿ ತನ್ನ ಅವತಾರ ಕಾರ್ಯವನ್ನು ಮುಗಿಸಿದ ಪರಂಧಾಮ ಪ್ರವೇಶ ಮಾಡಿದ್ದು ಗೊತ್ತಿರ್ತದೆ ವಿದುರನಿಗೆ. ಅದನ್ನು ಹೇಳೋದಿಲ್ಲ ಇವ. ಯಾರಿಗೆ? ವಿದುರ ಹೇಳೋದಿಲ್ಲ, ಕೃಷ್ಣನಿಗೆ, ಧರ್ಮರಾಜನಿಗೆ ಹೇಳೋದಿಲ್ಲ. ಯಾಕೆಂದರೆ ನಾನು ಎಲ್ಲಿ ಹೇಳಿಬಿಟ್ರೆ ಧರ್ಮರಾಜ ಕೇಳಿ ಮತ್ತೆಲ್ಲಿ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಾನೆ ಅಂತ ಭಯ ಅವನಿಗೆ. ಧರ್ಮರಾಜ ಪಾಂಡವರಿಗೆ ಹಾರ್ಟ್ ಫೇಲ್ ಆಗುವ ಸಂಗತಿ ಅಂದರೆ ಕೃಷ್ಣನ ಬಗ್ಗೆ ಏನಾದರೂ ಆದರೆ ಅವನಿಗೆ ತುಂಬ ದುಃಖ ಆಗ್ತದೆ. ಹಾಗಾಗಿ ಆ ವಿಷಯ ಹೇಳಲಿಕ್ಕೆ ಹೋಗೋದಿಲ್ಲ. ವಿದುರನಿಗೆ ಗೊತ್ತಿದೆ, ಅದು ಮುಂದೆ ತಾನೇ ತಿಳಿತದೆ, ಆ ಸುದ್ದಿ ಬಂದೇ ಬರ್ತದೆ ಅನ್ನೋ ದೃಷ್ಟಿಯಿಂದ ವಿದುರ ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲ ಕ್ಷೇಮವಾಗಿದೆ ಅಂತ ಅಷ್ಟು ವಿದುರ ಹೇಳಿ ಮುಗಿಸ್ತಾನೆ. ಅಲ್ಲಿಗೆ ಆಗುವಾಗ ಇಷ್ಟು ಆದಾಗ ವಿದುರ ಅಣ್ಣನ ಬಳಿಗೆ ಬರ್ತಾನೆ. ಅಣ್ಣ, ಧೃತರಾಷ್ಟ್ರರಿಗೆ ಹೇಳ್ತಾನೆ, ಅಣ್ಣ ಎಷ್ಟು ದಿವಸ ಅಂತ ನೀನು ಹಸ್ತಿನಾವತಿಯಲ್ಲಿ ಇರ್ತೀನಿ ನೀನು ಅಂತ ಹೇಳ್ತಾನೆ. ಎಷ್ಟು ದಿನ ಅಂತ ನೀನು ಹಸ್ತಿನಾವತಿಯಲ್ಲಿ ಇರೋದು? ಯಾಕೆಂದರೆ ನೀನು ಜರ್ಜರಿತ ದೇಹ, ನಿಂದು ಎಲ್ಲ ಅವಸ್ಥೆ ನಿಂದು ಮುಗಿದಿದೆ. ನೀನು ಆ್ಯಕ್ಚುಲಿ ಊಟ ಮಾಡ್ತಾ ಇಲ್ಲ, ನೀನು ಪಾಂಡವರ ಅನ್ನವನ್ನು ನೀನು ಊಟ ಮಾಡ್ತಾ ಇಲ್ಲ. ನೀನೇನು ಮಾಡ್ತಾ ಇದ್ದೀಯ ಅಂದರೆ ಭೀಮಾಪವರ್ಜಿತಂ ಪಿಂಡಂ ಆದತ್ತೆ ಗೃಹಪಾಲವತ್. ಭೀಮಸೇನ ನಿನಗೆ ಏನು ಹಾಕ್ತಾ ಇದ್ದಾನೆ ಅಂದರೆ, ಏನಾಗ್ತಾ ಇದ್ದಾನೆ? ಪಿಂಡಂ, ನಿನಗೆ ಅನ್ನದ ಪಿಂಡ ಹಾಕ್ತಾ ಇದ್ದಾನೆ. ನಾಯಿಯಂತೆ ಗೃಹಪಾಲವತ್, ಶ್ವಾನದಂತೆ ನೀನು ಅದನ್ನು ತಿಂತಾ ಇದ್ದೆ. ಆದ್ದರಿಂದ ಅಷ್ಟು ನಿನಗೆ ಭೀಮಸೇನ ಹಾಗೆ ಮಾಡ್ತಿದ್ದ ಅಂತ. ಧರ್ಮರಾಜ ಭೀಮಸೇನ ಹೇಳ್ತಾ, ಹಾಗೆಲ್ಲ ಮಾಡಬೇಡ, ನಿಧಾನವಾಗಿ ದೊಡ್ಡಪ್ಪನಿಗೆ ಆಹಾರ ಕೊಡುವಂತೆ. ಭೀಮಸೇನ ಹಾಗೆ ಮಾಡ್ತಿರಲಿಲ್ಲ, ಉಗ್ರ ಜೋರಾಗಿ ಪ್ರತಿಭಟನೆ ಮಾಡ್ತಿದ್ದ. ಯಾಕೆಂದರೆ ತಿನ್ನು ನೀನು, ತಿನ್ನು ಅಂತ ಹೇಳೋದಿಲ್ಲ, ಏನಂತಾರಲ್ಲ ಅದಕ್ಕೆ, ಅದನ್ನು ಕನ್ನಡದಲ್ಲಿ ಹೇಳ್ತಾರೆ, ಮಾಡು ಅಂತ ಊಟ ಮಾಡು ಅಂತ ಹೇಳ್ತಾರೆ. ಹೀಗೆ ಆ ರೀತಿ ಹೇಳ್ತಾರೆ. ಯಾಕೆಂದರೆ ಭೀಮಸೇನಿಗೆ ಧೃತರಾಷ್ಟ್ರನ ಬಗ್ಗೆ ಮೇಲ್ನೋಟಕ್ಕೆ ಅವನ ವರ್ತನೆ ಸರಿ ಇಲ್ಲ ಅಂತ ಕಂಡರೂ ಒಳಗಡೆ ಉದ್ಧಾರ ಆಗಲಿ, ಧೃತರಾಷ್ಟ್ರ ಉದ್ಧಾರನಾಗಬೇಕು, ಉದ್ಧತೆಯ ದಾರಿಯನ್ನು ಇಡಬೇಕು ಎಂಬ ಒಂದು ಚಿಂತನೆ ಭೀಮಸೇನಿಗೆ ಇದೆ. ಹೀಗೆ ಹೇಳ್ತಾರೆ ನೋಡಿ, ಮೂತ್ರ ಪಿಂಡಂ ವರ್ಜಿತಂ ಪಿಂಡಂ ಆದತ್ತೆ, ತಿನ್ನು ಕೂಳು ತಿನ್ನು ಅಂತ ಹೇಳ್ತಾರೆ ನೋಡಿ. ಹಾಗೆ
ಕೂಳು ತಿನ್ನು ಅಂತ ಭೀಮಸೇನ ಹೇಳ್ತಿದ್ದಂತೆ. ಎಷ್ಟು ಅಂತ ವಿದುರ ಹೇಳ್ತಾನೆ, ಎಷ್ಟು ಅಂತ ನೀನು ಅನಿಸಿಕೊಂಡಿರ್ತಿ. ಹಾಗಾಗಿ ಇಷ್ಟಾದರೂ ನಿನಗೆ ಬುದ್ಧಿ ಬಂದಿಲ್ಲ ಅಂದರೆ ಅದು ಎಂಥ ಮೋಹ ನಿನ್ನದು. ಆ ಮೋಹ ಬಿಟ್ಟು ಬಿಡು, ಕಳಚಿ ಬಿಡು. ಮೋಹ ಕಳಚಿ ಹೋಗಬೇಕು. ಈ ಶರೀರ ಜರ್ಜರಿತವಾಗಿರುವಂತಹದ್ದು. ಇನ್ನು ನೀನು ಮೋಸ ಹೋಗಬೇಡ. ಆ ಮಮತೆ ಅಂತೇನಿದೆ, ಆ ಮಮತೆಯನ್ನು ಅವಿಜ್ಞಾತ ಗತಿ ಜಹ್ಯಾತ್ ಸವೈಧೀರ ಉದಾಹೃತಃ ಪರೈತ ನಿಚ್ಛತೋ ಜೀರ್ಣೋ ಜರಯ ವಾಸಸಿ ಇವ. ಇದು ಕಳೇಬರ ಜೀರ್ಣವಾಗಿದೆ. ಇದರ ಮೇಲಿರುವ ಮಮತೆಯನ್ನು ಏನು ಮಾಡು, ಅಭಿಮಾನವನ್ನು ಬಿಡು, ದೇವರಲ್ಲಿ ನೀನು ಮನಸ್ಸನ್ನು ಇಡು ಅಂತ ಹೇಳಿದಾಗ ಹಾಗೆ ಆಗಲಿ ಅಂತ ಧೃತರಾಷ್ಟ್ರ. ನೀನು ಹೇಗೆ ಹೇಳ್ತೀಯ ಹಾಗೆ ಮಾಡ್ತೇನೆ ಅಂತಂತಾನೆ. ಆವಾಗ ವಿದುರ ಹೇಳ್ತಾನೆ, ಇವತ್ತೇ ಹೊರಡು ಅಂತ ಹೇಳ್ತಾನೆ. ಇವತ್ತೇ ಹೊರಡು. ಹೊರಟಾಯ್ತು. ವಿದುರ ಅಣ್ಣನನ್ನು ಕರ್ಕೊಂಡು ಹೋಗ್ತಾನೆ. ಎಲ್ಲಿಗೆ ಅಂದರೆ ಉತ್ತರಾಖಂಡ ಅಂತ ಹೇಳ್ತಾರೆ. ಉತ್ತರಾಖಂಡಕ್ಕೆ ಬರ್ತಾರೆ. ಧೃತರಾಷ್ಟ್ರ ಹೊರಟಾಗ ಅವನಿಗೆ ಒಳಗಿನ ಕಣ್ಣು ತೆರೆಯಿತು. ಅಭಿಮಾನವನ್ನು ಕಳಚಿಕೊಂಡ ಉತ್ತರಕ್ಕೆ ಹೊರಟಾಗ ಅವನ ಹಿಂದೆ ಗಾಂಧಾರಿಯು ಬರ್ತಾಳೆ. ಸೋಬಲಿ ಅಂತ ಹೇಳ್ತಾರೆ. ಯಾಕಂದರೆ ಸೋಬಲ ದೇಶದ ರಾಜಕುಮಾರಿ ಅವಳು ಎಂಥ ತಪಸ್ಸು ಅವಳತ್ತು. ತನಗೆ ಕಣ್ಣಿದ್ದರೂ ಕಣ್ಣುಗಳಿಂದ ನೋಡುವ ಅವಕಾಶ ಗಾಂಧಾರಿಗೆ ಇದ್ದರೂ ಅವಳು ಗಂಡನಗಾಗಿ ಪಾತಿವೃತ್ಯವನ್ನು ಅದನ್ನು ರಕ್ಷಿಸಿಕೊಂಡವಳು ಗಾಂಧಾರಿ. ಅಂದು ಮದುವೆಯ ದಿನ ಕಣ್ಣಿಗೆ ಪಟ್ಟಿಯನ್ನು ಹಾಕಿದ ಗಾಂಧಾರಿ ಎಂದಿಗೂ ತೆಗೆಯಲಿಲ್ಲ. ಇದಕ್ಕೆ ಪಾತಿವೃತ್ಯ ಅಂತ ಕರೀತಾರೆ. ಗಾಂಧಾರಿಯ ಪಾತ್ರ ಬಹಳ ದೊಡ್ಡದು. ಅದೇ ಕಣ್ಣೆ ದುರ್ಯೋಧನನನ್ನು ಏನು ಮಾಡಿತು, ವಜ್ರಾಂಗವನ್ನಾಗಿ ಮಾಡಿತು. ವಜ್ರಕಾಯ ಮಾಡಿದ್ದು ಆ ಗಾಂಧಾರಿಯ ಕಣ್ಣು. ಅಂದರೆ ಆ ಮಾತೃ ನಯನಕ್ಕೆ, ಮಾತೃ ಕಣ್ಣಿಗೆ ಎಂಥ ಶಕ್ತಿ ಇರುತ್ತದೆ ಅಂತಂದಕ್ಕೆ ಗಾಂಧಾರಿ ಒಂದು ಉದಾಹರಣೆ. ಹೀಗೆ ಅವಳು ಗಾಂಧಾರಿಯು ಕೂಡ ಧೃತರಾಷ್ಟ್ರನ ಹಿಂದೆ ಹೊರಡ್ತಾಳೆ. ಇಷ್ಟೆಲ್ಲ ಇವರೆಲ್ಲ ಹೊರಡ್ತಾರೆ. ಧೃತರಾಷ್ಟ್ರ ಹೊರಟ, ಗಾಂಧಾರಿ ಹೊರಟು, ಆಮೇಲೆ ಕುಂತಿಯವಳು ಕೂಡ ಎಲ್ಲ ಹೊರಡ್ತಾರೆ. ಪ್ರತಿನಿತ್ಯದಂತೆ ಯುಧಿಷ್ಠಿರ ಅವನು ಪ್ರಾತಃ ಆಹ್ನಿಕಗಳನ್ನೆಲ್ಲ ಮುಗಿಸಿಕೊಂಡು ಸಂಧ್ಯಾವಂದನ, ಅಗ್ನಿಹೋತ್ರ, ಪೂಜೆ ಎಲ್ಲ ಮುಗಿಸಿಕೊಂಡು ಒಂದೊಂದು ದೈನಂದಿನ ಪದ್ಧತಿ ಏನು, ಧೃತರಾಷ್ಟ್ರನ ಬಳಿಗೆ ಮತ್ತು ತನ್ನ ತಾಯಿಯ ಬಳಿಗೆ ಬಂದು ನಮಸ್ಕಾರ ಮಾಡುವ ಪದ್ಧತಿ. ಅವತ್ತು ಧೃತರಾಷ್ಟ್ರನ ಬಳಿಗೆ ಬರ್ತಾನೆ. ನಮಸ್ಕಾರ ಮಾಡಲಿಕ್ಕೆ ಅಂತ ಬರ್ತಾನೆ ಯುಧಿಷ್ಠಿರ. ಅಲ್ಲಿ ಯಾರೂ ಇಲ್ಲ. ಧೃತರಾಷ್ಟ್ರ, ಗಾಂಧಾರಿ ಯಾರೂ ಕಾಣ್ತಾ ಇಲ್ಲ. ವಿದುರ ಸಹಿತ ಕಾಣ್ತಾ ಇಲ್ಲ. ಒಬ್ಬ ಇರ್ತಾನೆ ಅಲ್ಲಿ, ಸಂಜಯ ಇರ್ತಾನೆ. ಧರ್ಮರಾಜ ಕೇಳ್ತಾನೆ ಸಂಜಯನಿಗೆ, ಅಲ್ಲ ನಮಸ್ಕಾರ ಮಾಡಲಿಕ್ಕೆ ಅಂತ ಬಂದಿದ್ದೆ ದೊಡ್ಡವರಿಗೆ, ಆ ದೊಡ್ಡಪ್ಪನಿಗೆಲ್ಲ ಎಲ್ಲಿ ಹೋಗಿದ್ದಾರೆ, ಯಾರೂ ಕಾಣ್ತಾ ಇಲ್ಲ ಹೇಳಿದಾಗ ಆ ಸಂಜಯ್ ಹೇಳ್ತಾನೆ, ಇನ್ನೇನು ಹೇಳಿ ನಾನು ಅಂತಂದ. ಇನ್ನೇನು ಹೇಳಿ, ನಮಸ್ಕಾರ ಮಾಡಲಿಕ್ಕೆ ಅವ್ರು ಇದ್ದರೆ ತಾನೇ ಇಲ್ಲಿ, ಅವರೆಲ್ಲ ಹೊರಟೋಗಿದ್ದಾರೆ ಅಂತ ಧರ್ಮರಾಜನಿಗೆ ಹೇಳ್ತಾನೆ. ಧರ್ಮರಾಜ ಅದನ್ನು ಕೇಳಿ ಕಂಗಾಲಾಗಿ ಬಿಡ್ತಾನೆ. ಎಲ್ಲ ನೆನಪಿಸಿಕೊಳ್ತಾನೆ ಧರ್ಮರಾಜ. ಆಮೇಲೆ ಧರ್ಮರಾಜ ಈಗ ನಿರ್ಣಯ ಮಾಡ್ತಾನೆ, ಇನ್ನು ಇವರೆಲ್ಲ ಹೊರಟು ಹೋಗಿದ್ದಾರೆ ಅಂದರೆ ಇನ್ನು ನಮ್ಮದೂ ಕೂಡ ಪರಂಧಾಮ ಪ್ರವೇಶ ಅಂದರೆ ಪ್ರಸ್ಥಾನ ಮಾಡುವ ಒಂದು ಸಮಯ ಸನ್ನಿಹಿತವಾಗಿದೆ ಅಂತ ಧರ್ಮರಾಜನಿಗೆ ಅನ್ನಿಸ್ತದೆ. ಅಷ್ಟೊತ್ತಿಗಾಗುವಾಗ ಈ ಧೃತರಾಷ್ಟ್ರ, ಗಾಂಧಾರಿ ಇವರೆಲ್ಲರೂ ಕೂಡ ಎಲ್ಲಿಗೆ ಹೋಗಿರ್ತಾರೆ ಅಂದರೆ ದಕ್ಷಿಣೇನ ಹಿಮವತ ಋಷೀಣಾಂ ಆಶ್ರಮಂ ಗತಃ ಸಪ್ತಾನಾಂ ಪ್ರೀತಯೇ ನಾನಾ ಸಪ್ತಸ್ರೋತಃ ಪ್ರಚಕ್ಷತೆ. ಅಲ್ಲಿ ಹಿಮಾಲಯದಲ್ಲಿ ಒಂದು ದಕ್ಷಿಣ ಭಾಗ, ಆ ಹಿಮಾಲಯದ ದಕ್ಷಿಣ ಭಾಗದಲ್ಲಿ ಗಂಗೆ 7 ಧಾರೆಯಾಗಿ ಹರಿತಾಳತ್ತೆ. 7 ಧಾರೆಯಾಗಿ ಹರಿಯುವ ಒಂದು ಸ್ಥಳ, ಅದನ್ನು ಸಪ್ತರ್ಷಿಧಾಮ ಅಂತ ಕರೀತಾರೆ, ಅಥವಾ ಸಪ್ತಸ್ರೋತ ಅಂತ ಕರೀತಾರೆ. ಆ ಸಪ್ತರ್ಷಿಧಾಮದಲ್ಲಿ, ಸಪ್ತಸ್ರೋತದಲ್ಲಿ ಇವರು ಹೋಗಿರ್ತಾರಂತೆ. ಯಾರು ಧೃತರಾಷ್ಟ್ರಾದಿಗಳು ಅಲ್ಲಿ ಹೋಗಿರ್ತಾರೆ. ವಿದುರ ಅವರನ್ನು ಕರ್ಕೊಂಡು ಹೋಗಿರ್ತಾನೆ ಆ ಸಪ್ತಸ್ರೋತಕ್ಕೆ. ಅಲ್ಲಿ ಧೃತರಾಷ್ಟ್ರ ಅಲ್ಲಿಗೆ ಬಂದು ತ್ರಿಕಾಲ ಸ್ನಾನಾದಿಗಳನ್ನು ಮಾಡಿ, ಅಗ್ನಿಹೋತ್ರಾದಿಗಳನ್ನು ಮಾಡಿ, ಆಸನಾದಿಗಳನ್ನು ಅದನ್ನು ನಿಯಮನಾದಿಗಳನ್ನು ಮಾಡಿಬಿಟ್ಟು ಧೃತರಾಷ್ಟ್ರ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಭಗವಂತನನ್ನು ಧ್ಯಾನ ಮಾಡ್ತಾ ಇರ್ತಾನೆ ಧೃತರಾಷ್ಟ್ರ. ಹೀಗಿರುವಾಗ
ಅರ್ಜುನ ಅವನು ಧರ್ಮರಾಜನಿಗೆ ಹೇಳಿಬಿಟ್ಟು ಹೋಗಿರ್ತಾನೆ, ದ್ವಾರಕ್ಕೆ ಹೋಗಿರ್ತಾನೆ. ಅಣ್ಣ, ಧರ್ಮರಾಜನೇ ಕಳಿಸಿರ್ತಾನೆ ಅರ್ಜುನನಿಗೆ, ಕೃಷ್ಣನ ಸುದ್ದಿ ಭಾಳ ದಿನ ಆಯಿತು, ಏನು ಅಂತ ಗೊತ್ತಿಲ್ಲ, ನೀನು ದ್ವಾರಕ್ಕೆ ಹೋಗಿ ನೋಡಿಕೊಂಡು ಬಾ ಅಂತ ಹೇಳಿರ್ತಾನೆ. ಅವಾಗ ಅರ್ಜುನ ಹೋಗಿರ್ತಾನೆ. ಅರ್ಜುನ ಹೋಗಿ ಎಷ್ಟು ದಿನ ಆಯಿತು ಅದನ್ನು ಹೇಳ್ತಾರೆ, ಸಪ್ತಾಧುನಾ ಮಾಸಾಹ, 7 ತಿಂಗಳಾಯಿತು, ಇನ್ನೂ ಅರ್ಜುನ ಬಂದೇ ಇಲ್ಲ. ಆವಾಗ ಧರ್ಮರಾಜ ಭೀಮಸೇನಿಗೆ ಹೇಳ್ತಾನೆ, ಭೀಮನಿಗೆ, ಅಲ್ಲ ಇನ್ನೂ ಅರ್ಜುನ ಬಂದೇ ಇಲ್ಲ, ಈ ಕಡೆ ಕೃಷ್ಣನ ಸುದ್ದಿಯೂ ಇಲ್ಲ, ಈ ಕಡೆ ಕೃಷ್ಣನ ಸುದ್ದಿ ತಿಳ್ಕೊಂಡು ಬರ್ತೇನೆ ಅಂತ ಹೇಳಿ ಹೋದ, ಅರ್ಜುನನ ಸುದ್ದಿಯೂ ಇಲ್ಲ, ಏನಾಯಿತು ಅಂತ ಧರ್ಮರಾಜನಿಗೆ ಒಂದು ವ್ಯಾಕುಲವಾಗಿದೆ ಧರ್ಮರಾಜನಿಗೆ. ಅದೇ ಸಮಯದಲ್ಲಿ ಧರ್ಮರಾಜನಿಗೆ ಅಪಶಕನಗಳಾಗಿವೆ, ಕೆಲವು ಉತ್ಪಾತಗಳಾಗಿವೆ. ಅಪಶಕನಗಳು ಹೇಗಿರ್ತಾವೆ ಗೊತ್ತೇನು? ಭಾಗವತ ಹೇಳ್ತದೆ, ಪಶ್ಯ ಉತ್ಪಾತಾನ್ನರೌ ವ್ಯಾಘ್ರ ದಿವ್ಯಾನ್ ಭೌಮಾನ್ ಸದೇಹಿಕಾನ್ ದಾರುಣಾನ್ಯಂಸತೋ ದೂರಾತ್ ಭಯಂ ನೋ ಬುದ್ಧಿಮೋಹನಂ. ಆಕಾಶದಲ್ಲಿ ಉಲ್ಕಾಪಾತಗಳು ಅಂತಾಗ್ತದೆ, ಭೂಮಿಯಲ್ಲಿ ಕಂಪನ ಅಂತ ಆಗ್ತದೆ. ಮತ್ತು ಇನ್ನೂ ಅಪಶಕನಗಳು ಅಂದರೆ ನಮಗೆ ಅನುಭವಕ್ಕೆ ಬರಬೇಕು ಅಂತಂದರೆ, ಊರು ಅಕ್ಷಿ ಬಾಹವೋ ಮಹ್ಯಂ ಸ್ಫುರತ್ಯಂಗ ಪುನಃ ಪುನಃ. ಊರು ಅಕ್ಷಿ ಬಾಹು, ಊರು ಅಂದರೆ ನಮಗೆ ಅಪಶಕನ ಗೊತ್ತಾಗಬೇಕು ಅಂದರೆ ನಮ್ಮ ಎಡತೊಡೆ ಅಕ್ಷಿ, ಎಡತೊಡೆ, ಎಡಕಣ್ಣು, ಎಡತೋಳು ಇವೆಲ್ಲವೂ ಆವಾಗ ಏನಾಗ್ತಾ ಇದ್ರೆ, ಕಂಪನ ಆಗ್ತಾ ಇದ್ರೆ, ಅದರ್ತಾ ಇದ್ರೆ, ಅದಕ್ಕೆ ಏನಂತಾರೆ ಅಪಶಕುನ ಅಂತ. ಕೊನೆಗೆ ಇನ್ನೊಂದು ಅಪಶಕುನಕ್ಕೆ ಇನ್ನೊಂದು ಉದಾಹರಣೆ, ಮಾಮಂಗ ಸಾರಮೇಯೋಯಂ ಅಭಿರೇವ್ಯತ್ಯಭಿರುವತ್. ಈ ಹೆಣ್ಣು ನರಿ ಏನು ಮಾಡ್ತದೆ ಗೊತ್ತೇನು? ಆ ಹೆಣ್ಣು ನರಿ ಮುಂಜಾನೆ ಸಮಯದಲ್ಲಿ ಸೂರ್ಯೋದಯ ಆಗ್ತಾ ಇರುವಾಗಲೇ ಸೂರ್ಯನ ಕಡೆಗೆ ಮುಖ ಮಾಡಿಕೊಂಡು ಅದೇನು ಮಾಡ್ತದೆ, ಕರ್ಕಶವಾಗಿ ಉಳಿಡ್ತದೆ. ನರಿ ಉಳಿಡೋದು ಅಂತ ಕರೀತಾರೆ, ಅದು ಒಂದು ಅಪಶಕುನ ಇದ್ದಂತೆ. ಹೀಗೆ ಆಮೇಲೆ ಮೃತ್ಯುದೂತಃ ಕಪೋತಃ ಅಯಂ ಮುಲೂಕಃ ಕಂಪಯನ್ಮನಃ ಪ್ರತ್ಯಲೂಕಶ್ಚ ಕುಹ್ವಾನ್ನೈರ ನಿದ್ರೌ ಶೂನ್ಯಮಿಚ್ಛತಃ. ಈ ಕೆಲವು ಮೃತ್ಯುದೂತದಂತೆ ಇರುವ ಕೆಲವು ಪ್ರಾಣಿಗಳಿವೆ, ಮೃತ್ಯುದೂತ ಅಂತಲೇ ಕರೀತಾರೆ. ಯಾರನ್ನಂದರೆ ಕಪೋತಃ ಅಯಂ ಮುಲೂಕಃ ಅಂತ. ಕಪೋತ ಅಂದರೆ ಪಾರಿವಾಳ, ಉಲೂಕ ಅಂದರೆ ಗೂಬೆ, ಕಾಗೆಗಳು. ಇವೇನು ಮಾಡ್ತವೆ, ರಾತ್ರಿಯ ವೇಳೆಯಲ್ಲಿ ಇವು ಕರ್ಣ ಕಠೋರ ಆಗುವಂತೆ ಕೂಗ್ತಾವಂತೆ. ಅದಕ್ಕೆ ಆ್ಯಕ್ಚುಲಿ ಕಪೋತ ಪಾರಿವಾಳ ಯಾಕೆ ಸಾಕಬಾರ್ದು ಅಂದರೆ ಇದರ ಸಲುವಾಗಿ. ಇದು ಮೃತ್ಯುದೂತ, ಪಾರಿವಾಳ ಮೃತ್ಯುದೂತ ಅಂತಲೇ ಕರೀತಾರೆ. ಹೀಗೆ ಇದೆಲ್ಲ ಆಗ್ತಾ ಇರೋದರಿಂದ ನನಗೆ ಸುಖವಾಗಿ ನಿದ್ರೆ ಬರ್ತಾ ಇಲ್ಲ ಅಂತ ಧರ್ಮರಾಜ ಹೇಳ್ತಾನೆ. ಮತ್ತು ಇನ್ನೂ ಕೆಲವು ಸಂಗತಿಗಳು ಆಗಿವೆ. ಏನಾಗಿದೆ? ನದ್ಯೋ ನದಾಶ್ಚಕ್ಷುಭಿತಾ ಸರಾಂಸಿ ಚ ಮನಾಂಸಿ ಚ ನ ಜ್ವಲತಿ ಅಗ್ನಿರಾಜ್ಯೇನ ಕಾಲೋಯಂ ಕಿಂ ವಿಧಾಸ್ಯತಿ. ಅಗ್ನಿಯಲ್ಲಿ ನ ಜ್ವಲತಿ ಅಗ್ನಿರಾಜ್ಯೇನ, ಯಜ್ಞ ಮಾಡುವಾಗ ಅಗ್ನಿಯಲ್ಲಿ ಎಷ್ಟು ತುಪ್ಪದ ಧಾರೆಯನ್ನು ಹರಿಸಿದರೂ ಏನಾಗ್ತಾ ಇಲ್ಲ, ಅಗ್ನಿ ಪ್ರಜ್ವಲಿಸ್ತಾ ಇಲ್ಲ. ತುಪ್ಪದ ಧಾರೆಯನ್ನು ಹರಿಸಿದರೂ ಕೂಡ ಅಗ್ನಿ ಪ್ರಜ್ವಲಿಸ್ತಾ ಇಲ್ಲ ಅಂತಂದರೆ ಅದು ಏನಿದ್ದಂತೆ, ಅಪಶಕುನ ಇದ್ದಂತೆ. ಹೀಗೆಲ್ಲ ಆಗ್ತಾ ಇದೆ. ಆದ್ದರಿಂದ ಏನಾಗಿದೆ, ದ್ವಾರಕೆಯಲ್ಲಿ ಏನಾಗಿದೆ, ಅರ್ಜುನ ಹೋಗಿದ್ದಾನೆ, ಅವನು ಬಂದಿಲ್ಲ, ಏನಾಗಿದೆ ಅಂತ ಧರ್ಮರಾಜ ವ್ಯಾಕುಲನಾಗಿದ್ದಾನೆ. ಅಷ್ಟೊತ್ತಿಗೆ ಇವನು ತುಂಬ ದುಃಖಿತನಾಗಿ ವ್ಯಾಕುಲಿತನಾಗಿ ಧರ್ಮರಾಜ ಇರುವಾಗ 7 ತಿಂಗಳಾದಮೇಲೆ ಅರ್ಜುನ ಬರ್ತಾನೆ. ಅರ್ಜುನ ಬರುವಾಗ ಮುಖ ಬಾಡಿ ಹೋಗಿರ್ತದೆ, ಅರ್ಜುನನ ಮುಖ ಬಾಡಿ ಹೋಗಿರ್ತದೆ, ಮ್ಲಾನವದನಾಗಿಬಿಟ್ಟಿರ್ತಾನೆ. ಧರ್ಮರಾಜಕ್ಕೆ ಹೇಳ್ತಾನೆ ಅರ್ಜುನನಿಗೆ, ಏನಾಗಿದೆ ಅರ್ಜುನ, ಏನು? ಅರ್ಜುನ ಹೇಳೋದಿಲ್ಲ, ಹೇಳು ಏನಾಗಿದೆ ಹೇಳು ಅಂತ. ಎಲ್ಲ ಕ್ಷೇಮವಾಗಿದ್ದಾರಲ್ಲ ದ್ವಾರಕೆಯಲ್ಲಿ, ಯಾದವರಲ್ಲೇ ಪಂಗಡ ಇವೆ, ಅದನ್ನೆಲ್ಲ ಅವನು ಹೇಳ್ತಾನೆ. ಎಷ್ಟು ಜನ ಯಾದವರಿದ್ದಾರೆ ನೋಡಿ, ಅದನ್ನು ಹೇಳ್ತಾರೆ. ಮಧುಭೋಜ ದಶಾರ್ಹಾರ್ಹ ಸಾತ್ವತಾಂಧಕ ವೃಷ್ಣಯ, ಇವರೆಲ್ಲ ಯಾದವರ ಪಂಗಡಗಳು. ಮಧು, ಭೋಜ, ದಶಾರ್ಹ, ಮತ್ತು ಆರ್ಹ, ಸಾತ್ವತ, ಅಂಧಕ, ವೃಷ್ಣಿ, ಇವರೆಲ್ಲ ಯಾದವರ ಪಂಗಡಗಳು. ಈ ಎಲ್ಲ ಯಾದವರೆಲ್ಲ ಕ್ಷೇಮವಾಗಿದ್ದಾರಲ್ಲ ಅಂತ ಧರ್ಮರಾಜ ಕೇಳ್ತಾನೆ. ಮತ್ತು ವಸುದೇವ, ದೇವಕಿ ಮತ್ತು ನಮ್ಮ ಸೋದರತ್ತೆಯರು ಇವರೆಲ್ಲ ಹೇಗಿದ್ದಾರೆ? ಕೊನೆಗೆ ಉಗ್ರಸೇನ, ಕಂಸನ
ಅಪ್ಪ ಇದ್ದ ತಂದೆ ಅವನೇ ಹೇಗಿದ್ದಾನೆ ಅಂತ ಕೇಳ್ತಾನೆ ಧರ್ಮರಾಜ. ಕೊನೆಗೆ ಶೇಷ ಅಂಶನಾದಂಥ ಬಲಭದ್ರ ಹೇಗಿದ್ದಾನೆ. ಕೊನೆಗೆ ಹೇಳ್ತಾನೆ ನಮ್ಮನ್ನು ಸರ್ವರೀತ್ಯ ರಕ್ಷಣೆ ಮಾಡಿದಂಥ ಕೃಷ್ಣ ಹೇಗಿದ್ದಾನೆ ಅಂತ ಕೇಳ್ತಾನೆ. ಕೃಷ್ಣ ಹೇಗಿದ್ದಾನೆ, ಇಷ್ಟು ದಿನ ಆದರೂ ಕೂಡ ನೀನು ಸುದ್ದಿಯನ್ನು ತೆರಳಿಲ್ಲ, ನಿನ್ನ ಮುಖ ಮಾತ್ರ ಮ್ಲಾನವಾಗಿದೆ, ಪ್ರಸನ್ನವದನ ನೀನಾಗಿಲ್ಲ, ಮ್ಲಾನ ಮುಖನಾಗಿದೆಯಾ, ಅದಕ್ಕೇನಾಗಿದೆ ಹೇಳು ಅಂತ ಕೇಳಿದರೆ ಅರ್ಜುನ ಹೇಳ್ತಾನೆ, ಅಣ್ಣ ಇನ್ನು ಎಲ್ಲಿ ಏನು ಅಂತ ಹೇಳಲಿ, ನಿನ್ನನ್ನು ಎಲ್ಲರನ್ನೂ ಕೂಡ ಸಾರ್ವಕಾಲಿಕವಾಗಿ ರಕ್ಷಣೆ ಮಾಡಿದ ಕೃಷ್ಣನ ದರ್ಶನ ನಮಗಿನ್ನು ಇನ್ನು ಇಲ್ಲ ಅಂತ ಹೇಳ್ತಾನೆ. ಇನ್ನು ಯಾವ ಮಾತಿನಿಂದ ಕೃಷ್ಣ ಇಲ್ಲ ಅಂತ ಹೇಳಿ. ಯಾಕೆಂದರೆ ಕೃಷ್ಣ ಪರಮಾತ್ಮ ಏನು ಮಾಡಿದ್ದಾನೆ, ದುಃಖದಿಂದ ಹೇಳ್ತಾನೆ ಅರ್ಜುನ, ಪರಂಧಾಮ ಪ್ರವೇಶವನ್ನು ಕೃಷ್ಣ ಮಾಡಿದ್ದಾನೆ ಅಂತ ಹೇಳಿದಾಗ ಧರ್ಮರಾಜ, ಅರ್ಜುನ ಇವರೆಲ್ಲರೂ ಕೃಷ್ಣನನ್ನೇ ತಮ್ಮ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾರೆ. ಕೃಷ್ಣ ಹೇಳಿ ಹೋಗಿರ್ತಾನೆ, ನಾನು ಪರಂಧಾಮ ಪ್ರವೇಶ ಮಾಡಿದರೂ ನನ್ನ ಒಂದು ರೂಪ ಎಲ್ಲಿ ನಿಮ್ಮ ಹೃದಯದಲ್ಲಿರ್ತದೆ, ಈ ಭೂಮಿಯಲ್ಲಿರ್ತದೆ ಅಂತ ಕೃಷ್ಣ ಹೇಳಿ ಹೋಗಿರ್ತಾನೆ. ಆ ಪ್ರಕಾರ ಗೀತೋಪದೇಶ ಆಗಿರ್ತದೆ ಅರ್ಜುನನಿಗೆ, ಅದರದೊಂದು ಪ್ರಭಾವ, ಆ ಭಗವದ್ಗೀತೆಯ ಉಪದೇಶದ ಬಲ, ಆ ಬಲದಿಂದ ಅರ್ಜುನ ಆ ದುಃಖವನ್ನು ನಿಯಂತ್ರಣ ಮಾಡಿ ಹೃದಯದಲ್ಲಿರುವ ಕೃಷ್ಣನನ್ನು ಧ್ಯಾನ ಮಾಡಿಕೊಂಡು ಧರ್ಮರಾಜಾದಿಗಳು ಏನು ಮಾಡ್ತಾರೆ, ಇದು ಸರಿಯಾದ ಸಮಯ ಅಂಥೇಳಿ ಮಹಾಪ್ರಸ್ಥಾನವನ್ನು ಮಾಡ್ತಾರೆ. ಮಹಾಪ್ರಸ್ಥಾನ ಮಾಡುವ ಸಮಯದಲ್ಲಿ ತಮ್ಮ ಪೌತ್ರ ಅರ್ಥಾತ್ ಪರೀಕ್ಷಿತ, ರಾಜ ಪರೀಕ್ಷಿತನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ವಂಶದೀಪ ಬೆಳಗಿತು, ದೀಪ ಬಂದಿತು. ಹೀಗೆ ಪರೀಕ್ಷಿತ ರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಇವರು ಪಾಂಡವರು ಮಹಾಪ್ರಸ್ಥಾನವನ್ನು ಮಾಡ್ತಾರೆ. ಮುಂದೆ ರಾಜ ಪರೀಕ್ಷಿತ ಅವನು ಇಡೀ ದೇಶವನ್ನು, ಇಡೀ ಬ್ರಹ್ಮಾವೃತವನ್ನು, ಈ ಭಾರತ ದೇಶವನ್ನು ವಿಶೇಷವಾಗಿ ರಕ್ಷಣೆ ಮಾಡ್ತಾನೆ. ಯಾಕೆಂದರೆ ಕೃಷ್ಣನ ಉಪದೇಶ ಅವನಿಗಾಗಿರ್ತದೆ. ಮೊದಲ ಪಾಠ ಕೃಷ್ಣನ್ ಎಲ್ಲಿ, ಗರ್ಭದಲ್ಲಿರುವಾಗಲೇ ಈ ಪರೀಕ್ಷಿತ ಏನು ಮಾಡಿರ್ತಾನೆ, ಎಲ್ಲ ಪಾಠಗಳನ್ನು ಕೇಳಿರ್ತಾನೆ. ಎಲ್ಲ ದೇವತೆಗಳ ಒಂದು ಸನ್ನಿಧಾನ ಪರೀಕ್ಷಿತನಿಗೆ, ಭಗವಂತನ ಸನ್ನಿಧಾನ ರಾಜ ಪರೀಕ್ಷಿತನಿಗೆ. ಹೀಗೆ ಪರೀಕ್ಷಿತ ರಾಜ ಇಡೀ ದೇಶವನ್ನು ವಿಶೇಷವಾಗಿ ಪರಿಪಾಲನೆ ಮಾಡ್ತಾನೆ. ಎಂಥ ಪರಿಪಾಲನೆ ಅಂದರೆ ಅವನದ್ದು, ದೇಶದಲ್ಲಿ ಕಲಿ ಪ್ರವೇಶ ಆದಾಗ ಆ ಕಲಿಯನ್ನೇನು ಮಾಡ್ತಾನೆ ರಾಜ ಪರೀಕ್ಷಿತ, ಕಲಿಯನ್ನು ನಿಗ್ರಹ ಮಾಡ್ತಾನೆ. ಅಂದು ಕಲಿ ಬಂದಿರ್ತಾನೆ, ಕಾಕ ಪುರುಷ, ಒಂದು ಗೋಮಾತೆ, 3 ಪಾದ ಇರುವ, 3 ಪಾದ ಹೋಗಿ ಒಂದೇ ಪಾದ ಇರುವ ವೃಷಭ, ಎತ್ತು 3 ಪಾದ ಇಲ್ಲ, 1 ಪಾದ ಮಾತ್ರ ಇದೆ. ಅದನ್ನು ನೋಡಿ ಗೋಮಾತೆ ರೋದನ ಮಾಡ್ತಾ ಇದೆ. ಆ ವೃಷಭವನ್ನು ಇವನು ಕಾಕಪುರುಷ ಏನು ಮಾಡ್ತಾ ಇದ್ದಾನೆ, ಕಲಿಪುರುಷ ಚಾವಟಿಯಿಂದ ಬಡಿತಾ ಇದ್ದಾನೆ. ಇವನೇ ಕಲಿಪುರುಷ ಅಂತ ನಿರ್ಣಯ ಮಾಡಿಕೊಂಡು ಆವಾಗ ರಾಜ ಪರೀಕ್ಷಿತ ಹೇಳ್ತಾನೆ, ನೀನು ನನ್ನ ದೇಶವನ್ನು ಬಿಟ್ಟು ಹೊರಡಬೇಕು, ಬಿಟ್ಟಿಲ್ಲ ಅಂದರೆ ನಿನ್ನನ್ನೇ ಬಡಿತೇನೆ ಅಂತ ಹೇಳ್ತಾನೆ. ಆವಾಗ ರಾಜ ಪರೀಕ್ಷಿತ, ನನಗೆ ಸ್ಥಳವನ್ನು ಕೊಡು, ಸ್ಥಳ ಕೊಟ್ಟರೆ ನೀನು ಕೊಟ್ಟ ಸ್ಥಳದಲ್ಲಿ ನಾನಿರ್ತೇನೆ ಅಂತ ಹೇಳ್ತಾನೆ. ಆವಾಗ ರಾಜ ಪರೀಕ್ಷಿತ ಏನು ಮಾಡ್ತಾನೆ, ಅವನಿಗೆ ಸ್ಥಳವನ್ನು ಕೊಡ್ತಾನೆ. ಯಾವುದು ಸ್ಥಳ ಅಂದರೆ 4 ಸ್ಥಳ ಕೊಡ್ತಾನೆ. 4 ಸ್ಥಳ, ದ್ಯೂತಂ ಪಾನಂ ಸ್ತ್ರೀಯ ಸೂನಾ, ಇನ್ನೊಂದು ಬೇಕು ಅಂತ ಹೇಳ್ತಾನೆ. 4 ಸಾಕಾಗೋದಲ್ಲಿ ಇನ್ನೊಂದು ಬೇಕು ಅಂತ ಹೇಳ್ತಾನೆ. ಪುನಶ್ಚ ಯಾಚಮಾನಾಯ ಜಾತರೂಪಂ ಮದಾತ್ಪರಂ, ಬಂಗಾರವನ್ನು ಕೊಡ್ತಾನೆ. 5 ಆಯಿತು, 5 ಸಾಕು ಅಂದ. 5ರಿಂದ ಪ್ರಪಂಚವನ್ನು ವ್ಯಾಪಿಸಿದ ಕಲಿಪುರುಷ. ಮುಂದೆ ಪರೀಕ್ಷಿತ್ ಏನು ಪಾದಗಳು ನಷ್ಟವಾಗಿತ್ತು, ಶೌಚ, ತಪಸ್ಸು, ಶೌಚ, ದಯ, ಆ 3 ಜೋಡಿಸ್ತಾನೆ. ಮತ್ತೇನಾಯ್ತದು, ಧರ್ಮ ಚತುಷ್ಪಾದ ಅಂತವಾಯಿತು. ಹೀಗೆ ರಾಜ್ಯವನ್ನು, ದೇಶವನ್ನು ಪರಿಪಾಲನೆ ಮಾಡಿದ. ಮುಂದೆ ಇವನು ರಾಜ ಪರೀಕ್ಷಿತ, ಇವನಿಗೂ ಆ ವಿಧಿ ಬಿಟ್ಟಿಲ್ಲ. ಶಮೀಕ ಋಷಿಗಳು, ಬಾಯಾರಿಕೆ, ಮಧ್ಯಾಹ್ನದ ಸಮಯ,
ನೀರು ಬೇಕಾಗಿದೆ. ಶಮೀಕ ಋಷಿಗಳ ಆಶ್ರಮ, ನೀರು ಬೇಕು ಅಂತ ಹೇಳಿದ. ಯಾರು ಕೊಡೋರಿಲ್ಲ. ಎದುರಿಗೆ ಕೂತಿದ್ದಾರೆ ಶಮೀಕರು, ಎಚ್ಚೆತ್ತುಕೊಂಡಿಲ್ಲ. ಇವರು ನೀರು ತನಗೆ ಕೊಟ್ಟಿಲ್ಲ ಅಂತ ಹೇಳಿ ಅಲ್ಲಿ ಒಂದು ಹಾವು, ಸತ್ತ ಹಾವು, ಆ ಹಾವನ್ನೇ ತನ್ನ ಧನುಷ್ಕೋಟಿಯಿಂದ ಅವ್ರ ಕೊರಳಿಗೆ ಹಾಕಿ ಹೊರಡ್ತಾನೆ. ಅಂದರೆ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಆಗ್ತದೆ ಹೋಗುವಾಗ, ಯಾಕೆ ನಾನು ಹೀಗೆ ಮಾಡಿದೆ, ಕೃಷ್ಣನ ಸಂತತಿಯಲ್ಲಿ ಬಂದ ನನಗೆ ಯಾಕೆ ಈ ದುರ್ಬುದ್ಧಿ ಬಂದಿತು ಅಂತ ಪಶ್ಚಾತ್ತಾಪ ಬರ್ತದೆ. ಅದೇ ಸಮಯಕ್ಕೆ ಶಮೀಕರ ಸುಪುತ್ರ ಯಾರೋ ಶೃಂಗಿ, ಆ ಶೃಂಗಿ ಆ ಸ್ಥಿತಿಯನ್ನು ನೋಡಿ ಶಾಪ ಕೊಡ್ತಾರೆ. ಇಂದಿನಿಂದ 7ನೆಯ ದಿವಸಕ್ಕೆ ಈ ನನ್ನ ತಂದೆಗೆ ಈ ಸ್ಥಿತಿಯನ್ನು ತಂದಂತಹ ಆ ವ್ಯಕ್ತಿ ತಕ್ಷಕ ಸರ್ಪದಿಂದ ಏನಾಗಿ ಬೀಳಿ ನಾಶ ಆಗಲಿ, ಸುಟ್ಟು ಬೂದಿ ಆಗಲಿ ಅಂತ ಶಾಪ ಕೊಡ್ತಾನೆ. ಅಷ್ಟೊತ್ತಿಗೆ ಶಮೀಕರು ಏನಾಗ್ತಾರೆ, ಪ್ರಾಜ್ಞರಾಗ್ತಾರೆ. ಅಂದರೆ ಪ್ರಜ್ಞಾಸ್ಥಿತಿಯಲ್ಲಿ ಬರ್ತಾರೆ, ಸಮಾಧಿ ಸ್ಥಿತಿಯನ್ನು ಹೊರಗೆ ಬರ್ತಾರೆ. ನೀನು ಮಾಡಿದ ತಪ್ಪು ಅಂತ ಹೇಳ್ತಾರೆ ಶೃಂಗಿ. ಯಾಕೆಂದರೆ ಬಂದವನು ಬೇರೆ ಯಾರೂ ಅಲ್ಲ, ರಾಜರಾಜೇಶ್ವರ ಸಾನ್ನಿಧ್ಯ ಇಟ್ಟುಕೊಂಡಿರುವ ರಾಜ ಪರೀಕ್ಷಿತ ಬಂದಿತ್ತು. ಮತ್ತೇನು ಮಾಡೋದು, ಕಾಲ ಮೀರಿ ಹೋಗಿದೆ. ಗೌರಮುಖ ಅಂತ ಒಬ್ಬ ತಮ್ಮ ಶಿಷ್ಯ, ಆ ಶಿಷ್ಯನ ಮೂಲಕ ಹೇಳಿ ಕಳಿಸ್ತಾರೆ, ಏನೋ 7ನೇ ದಿವಸಕ್ಕೆ ನಿನ್ನ ಮರಣ ದಿನ ಅಂಥೇಳಿ. ನಮಗೇನಾದರೂ ಈ ಸುದ್ದಿ ಬಂದರೆ ನಾವು ಇವತ್ತೇ ಹೊರಡೋಗ್ಬಿಡ್ತೇವೆ. ಆ ಸುದ್ದಿ ಬಂದ್ರೇ ಹಾರ್ಟ್ ಅಟ್ಯಾಕ್ ಆಗ್ತದೆ. ಅಂಥದ್ದು 7 ದಿವಸಗಳ ಸಮಯ ನಿನಗೆ ಇದೆ ಅಂತ ಹೇಳಿ ಕಳಿಸ್ತಾರೆ. ಆವಾಗ ರಾಜ ಪರೀಕ್ಷಿತ ಗಂಗಾ ತೀರದಲ್ಲಿ ಕುಳಿತುಕೊಂಡು ಪ್ರಾಯೋಪವೇಶಕ್ಕೆ ಅಂತ ಸಿದ್ಧನಾಗ್ತಾನೆ. ಅಲ್ಲಿ ಎಲ್ಲ ಋಷಿಗಳು ಬರ್ತಾರೆ, ಎಲ್ಲ ಮುನಿಗಳು ಬರ್ತಾರೆ, ರಾಜ ಪರೀಕ್ಷಿತನಿಗಾಗಿ ಬರ್ತಾರೆ. ಕೊನೆಗೆ ಬಂದವರು ಯಾರು ಅಂದರೆ ಶುಕಾಚಾರ್ಯ. ಅದೇ ಶುಕಾಗಮನ ಅಂತ ಹೇಳ್ತಾರೆ ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರದಲ್ಲಿ. ಭಾಗವತಾಗತಿ ಪ್ರಕರಣ ಮೊದಲನೇದ್ದು, 2ನೇದ್ದು ಶುಕಾಗಮನ ಪ್ರಕರಣ ಅಂತ. ಆ ಮೊದಲೇ ಪ್ರಶ್ನೆನೇ ಮಾಡ್ಕೊಳ್ತಾರೆ. ಅಲ್ಲಿ ವಿಷ್ಣು ತೀರ್ಥರು ವಿಕಲ್ಪ ಮಾಡಿದ್ದೇನು ಅಂದರೆ, ಶುಕಾಚಾರ್ಯರು ತಡ ಆಗಲಿಕ್ಕೆ ಏನು ಕಾರಣ ಅಂತ 2 ವಿಕಲ್ಪ ಮಾಡಿದ್ದಾನೆ. ನಿಮಗೆಲ್ಲ ಗೊತ್ತಿದೆ, ಭಾಗವತ ಸಾರೋದ್ಧಾರ ಪಾಠ ಆಗುವಾಗ ಗೊತ್ತಿರುತ್ತೆ. ಏನೋ ವಿಕಲ್ಪ ಇದೆ ಅಲ್ಲಿ. ಶುಕಾಚಾರ್ಯರು ತಡ ಆಗಲಿಕ್ಕೆ ಕಾರಣ ಏನು, ಮತ್ತು ಬೇರೆ ಪ್ರವಚನಕ್ಕೆ ಹೋಗಿದ್ರ ಅಥವಾ ಹೀಗೆಲ್ಲ ವಿಕಲ್ಪ ಮಾಡ್ತಾರೆ. ಹೀಗೆ ಶುಕಾಚಾರ್ಯರ ಆಗಮನವಾಯಿತು. ಶುಕಾಚಾರ್ಯರು ಬಂದಾಗ ಇಡೀ ಸಭೆ ಎದ್ದು ನಿಂತುಕೊಂಡಿತು, ಗೌರವಿಸಿತು. ಪರೀಕ್ಷಿತ ರಾಜ ಅವರಿಗೆ ಪಂಚೋಪಚಾರ ಪೂಜೆ ಮಾಡಿದ, ಅರ್ಘ್ಯಪಾದ್ಯಾದಿಗಳನ್ನು ಸಮರ್ಪಣೆ ಮಾಡಿದ. ನಾನು ಏನು ಹೇಳಿದರೆ ಉದ್ಧಾರ ಆಗ್ತೇನೆ, ಏನು ಕೇಳಿದರೆ ಉದ್ಧಾರ ಆಗ್ತೇನೆ, ಏನನ್ನು ನೋಡಿದರೆ ಉದ್ಧಾರ ಆಗ್ತೇನೆ, ಏನು ಸ್ಮರಣೆ ಮಾಡಿದರೆ ಉದ್ಧಾರ ಆಗ್ತೇನೆ, ಅದನ್ನು ನೀವು ಹೇಳಬೇಕು ಅಂತ ಹೇಳಿದಾಗ ಶುಕಾಚಾರ್ಯರು ಮುಂದುವರಿಸ್ತಾರೆ. ನಾಳೆ ಮತ್ತೆ ಸೇರಿದಾಗ ಚಿಂತನೆ.